So welcome to all of you. ಬರ್ರಿ ಈಗ ಡಿಸ್ಕಸ್ ಮಾಡೋಣ್ರಿ 10 ಮಾರ್ಕ್ಸ್ ಕ್ವಶನ್ ವಿಥೌಟ್ ವೇಸ್ಟಿಂಗ್ ದ ಟೈಮ್ because we have constrained time, that's why. Problems based on LTCG, long term capital gain, question number 3 for 10 marks. ಬರ್ರಿ ಹೆಂಗೆ ಕೊಡ್ತಾರೆ, ಈ ಟೈಪ್ ಕೊಡ್ತಾರೆ ನಿಮಗೆ ಕ್ವಶನ್ ಪೇಪರ್, ಸಾರಿ ಕ್ವಶನ್ ಒಳಗೆ ಈ ಟೈಪ್ ಕೊಡ್ತಾರೆ ಕ್ವಶನ್ಸ್ ಫಾರ್ 10 marks. ಮಿಸ್ಟರ್ ಮಂಜುನಾಥ್ ಹ್ಯಾಸ್ ಟ್ರಾನ್ಸ್ಫರ್ಡ್ ಅಂದ್ರೆ ಏನ್ರಿ, ಸೇಲ್. Transferred the following capital assets during the previous year 2022-23. Particulars: first asset residential house, second asset non-listed shares. Maybe two assets ಕೊಡ್ತಾರೆ ನಿಮಗೆ, ಸೇಮ್ ಟು ಸೇಮ್ ಕೊಡ್ತಾರೆ, ಟೂ ಅಸೆಟ್ಸ್. ಯಾಕಂದರೆ 3 assets ಕೊಡಂಗಿಲ್ಲ ನಿಮಗೆ. ರೆಸಿಡೆನ್ಷಿಯಲ್ ಹೌಸ್, ಜ್ಯುವೆಲರಿ, ನಾನ್ ಲಿಸ್ಟೆಡ್ ಶೇರ್ಸ್, 3 assets ಮೇ ಬಿ ಕೊಡಂಗಿಲ್ಲ. ಯಾಕಂದರೆ ಒಂದು ಅಸೆಟ್ ರೆಡಿ, ಒಂದು ಅಸೆಟ್ ಕ್ಯಾಪಿಟಲ್ ಗೇನ್ ಮಾಡಕ್ಕೆ 5 marks, ಸೆಕೆಂಡ್ ಅಸೆಟ್ ಕ್ಯಾಪಿಟಲ್ ಗೇನ್ ಮಾಡಕ್ಕೆ 5 marks, 5 + 5 10 marks. ಪ್ರೀವಿಯಸ್ ನೋಡ್ರಿ ಕ್ವಶನ್ ಪೇಪರ್ಸ್, ನೀವು CBCS ಕ್ವಶನ್ ಪೇಪರ್ಸ್ ನೋಡ್ರಿ, ರಿವೈಸ್ಡ್ ಕ್ವಶನ್ ಪೇಪರ್ಸ್ ನೋಡ್ರಿ, 3 ಕೊಡ್ತಾರೆ ಅಸೆಟ್ಸ್. ಯಾಕಂದರೆ 15 marks ಅವರಿಗೆ, ನಿಮಗೆ 10 marks ಅಲ್ಲ, ಮೇ ಬಿ 2. ಓಕೆ, ಪರ್ಟಿಕ್ಯುಲರ್ಸ್ ರೆಸಿಡೆನ್ಷಿಯಲ್ ಹೌಸ್, ನಾನ್ ಲಿಸ್ಟೆಡ್ ಶೇರ್ಸ್. ಫಸ್ಟ್ ಐಟಮ್ ನೋಡ್ರಿ, ಸೇಲ್ ಪ್ರೊಸೀಡ್ಸ್. ರೆಸಿಡೆನ್ಷಿಯಲ್ ಹೌಸ್ ಕಾಲಮ್ 13,30,000, ನಾನ್ ಲಿಸ್ಟೆಡ್ ಶೇರ್ಸ್ ಕಾಲಮ್ 6,20,000. ನೆಕ್ಸ್ಟ್ ಡೇಟ್ ಆಫ್ ಸೇಲ್ 1/6/2022, 25/9/2022 date of sale, also important. Cost of acquisition 2,26,000, 1 lakh. ಇಲ್ಲಿ ಬರ್ರಿ ನೆಕ್ಸ್ಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001. ಇದು ಭಾಳ ಇಂಪಾರ್ಟೆಂಟ್. ಇದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತು, ಫೇರ್ ಮಾರ್ಕೆಟ್ ವ್ಯಾಲ್ಯೂ ನೆನ್ಪಿಟ್ಕೋರಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಭಾಳ ಇಂಪಾರ್ಟೆಂಟ್. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001. ರೆಸಿಡೆನ್ಷಿಯಲ್ ಕಾಲಮಲ್ಲಿ ಡ್ಯಾಶ್ ಐತ್ರಿ, ನಾನ್ ಲಿಸ್ಟೆಡ್ ಶೇರ್ಸ್ ಕಾಲಮಲ್ಲಿ ಅಮೌಂಟ್ ಐತ್ರಿ 2 lakh ಅಂತ. ನೋಡೋಣ ಇದು ಹೆಂಗೆ ಮಾಡ್ಬೇಕು ನೋಡೋಣ್ರಿ. ಬರ್ರಿಲ್ಲ, he purchased new residential house, very important. Purchased new residential house, adjustment ಐತ್ರಿ ಪಲ್ಲಿ, ಈಗ ಅಡ್ಜಸ್ಟ್ಮೆಂಟ್ ಐತ್ರಿ. ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ಲೆಸ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ತಗೋಬೇಕು ಬ್ಯಾಡ್ರಿ, ಈಗ ತಗೋಬೇಕು. ಯಾಕ್ರಿ, ಅಡ್ಜಸ್ಟ್ಮೆಂಟ್ ಐತ್ರಿ. ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂತ ಅಡ್ಜಸ್ಟ್ಮೆಂಟ್ ಕೊಟ್ಟಾರಿ, ಅದಕ್ಕೆ ಏನು ಮಾಡ್ಬೇಕ್ರಿ, ಲೆಸ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ತಗೋಬೇಕು ಕಂಪಲ್ಸರಿ. ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್ ಬರ್ತೈತ್ರಿ ಈಗ, ಯಾಕ್ರಿ ಅಡ್ಜಸ್ಟ್ಮೆಂಟ್ ಐತ್ರಿ. ಫಾರ್ ರುಪೀಸ್ 2,50,000 ಆನ್ 10/1/2023. ನೆಕ್ಸ್ಟ್ ಬರ್ರಿ, ದ CII ಅಂದ್ರೆ ಏನ್ರಿ, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದಿ ಫೈನಾನ್ಷಿಯಲ್ ಇಯರ್ಸ್ 2001-2, 2004-5 and 2022-23 ವೇರ್ 100. ಫಸ್ಟ್ ಏನೈತ್ರಿ, ಫಸ್ಟ್ ಇಯರ್ ಯಾವ್ದ್ರಿ, ಇಲ್ಲೇ ಫಸ್ಟ್ ಇಯರ್ 2001 ಮತ್ತು 2. ಫಸ್ಟ್ ವ್ಯಾಲ್ಯೂ ಏನ್ರಿ 100, 2001 ಮತ್ತು 2 ವ್ಯಾಲ್ಯೂ ಎಷ್ಟ್ರಿ 100. ಸೆಕೆಂಡ್ ವ್ಯಾಲ್ಯೂ ಏನ್ರಿ, ಸೆಕೆಂಡ್ ಇಯರ್ ಏನ್ರಿ ಇಲ್ಲೇ 2004 ಮತ್ತು 5. ಇಲ್ಲಿ ಸೆಕೆಂಡ್ ಅಮೌಂಟ್ ಯಾವ್ದ್ರಿ, ಸೆಕೆಂಡ್ ವ್ಯಾಲ್ಯೂ ಏನ್ರಿ 113. ಅಂದರೆ 2004 ಮತ್ತು 5ಗೆ ಏನು ತಗೋಬೇಕ್ರಿ, 113 ತಗೋಬೇಕು. ಥರ್ಡ್ ಇಯರ್ ಯಾವ್ದ್ರಿ, ಇಲ್ಲೇ 2022 ಮತ್ತು 23. ಇಲ್ಲಿ ಥರ್ಡ್ ವ್ಯಾಲ್ಯೂ ಯಾವ್ದ್ರಿ, ಇದು 317. 2022 ಮತ್ತು 23ಗೆ ಯಾವ ವ್ಯಾಲ್ಯೂ ತಗೋಬೇಕಾ, 317 ತಗೋಬೇಕು. ತಿಳಿತ್ರಿ ರೆಸ್ಪೆಕ್ಟಿವ್ಲಿ ಅಂದರೆ ಫಸ್ಟ್ಗೆ ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, ಹಿಂಗೈತೆ. ಕಂಪ್ಯೂಟ್ ಹೀಸ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್, ಇದು ಭಾಳ ಇಂಪಾರ್ಟೆಂಟ್. ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ವೆರಿ ಸಿಂಪಲ್ ಕ್ವಶನ್ ಐತ್ರಿ, ಭಾಳ ಸಿಂಪಲ್ ಐತ್ರಿ ಕ್ವಶನ್ ಇದು. ಹಾಂ ಬರ್ರಿ, ಫಸ್ಟ್ ಅಸೆಟ್ ನೋಡ್ರಿ, ರೆಸಿಡೆನ್ಷಿಯಲ್ ಹೌಸ್ ಏನ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡ್ಬೇಕ್ರಿ. ರೆಸಿಡೆನ್ಷಿಯಲ್ ಹೌಸ್ ಏನ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನಾನ್ ಲಿಸ್ಟೆಡ್ ಶೇರ್ಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಿಸ್ಟೆಡ್ ಶೇರ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್, ಬಟ್ ನಾನ್ ಲಿಸ್ಟೆಡ್ ಲಾಂಗ್ ಟರ್ಮ್. ಇದು ಲಾಂಗ್ ಟರ್ಮ್ ಐತ್ರಿ, ಇದು ಲಾಂಗ್ ಟರ್ಮ್ ಐತ್ರಿ. ಓಕೆ, ಹೆಡ್ಡಿಂಗ್ ನಿಂದ ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಅಂತ ಬರಿಬಹುದು. ಅದು ಒಂದು ಆಪ್ಷನ್ ಐತ್ರಿ. ಇಲ್ಲಾಂದ್ರೆ ಅವರು ಹೆಂಗೆ ಕೊಡ್ತಾ ನೋಡ್ರಿ, ಅದು ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ. ಕಂಪ್ಯೂಟ್ ಹೀಸ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಐತ್ರಿ. ನಾವು ಅದು ಮಾಡೋಣ್ರಿ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಮಂಜುನಾಥ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಪರ್ಟಿಕ್ಯುಲರ್ಸ್ rupees. ತಿಳಿತ್ರಿ. ಓಕೆ, ಈಗ ಫಾರ್ಮೆಟ್ ಯೂಸ್ ಮಾಡ್ರಿ. ಫಸ್ಟ್ ನೋಡ್ರಿ, ಫಾರ್ಮೆಟ್ ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ನೋಡ್ಬೇಕ್ರಿ ಅಸೆಟ್. ಫಸ್ಟ್ ಅಸೆಟ್ ಕಾಲಮ್ ಯಾವ್ದ್ರಿ, ಫಸ್ಟ್ ಅಸೆಟ್ ಯಾವ್ದ್ರಿ, ರೆಸಿಡೆನ್ಷಿಯಲ್ ಹೌಸ್ ಅಲ್ಲ. ಓಕೆ, ಅಸೆಟ್ ವೈಸ್ ಮಾಡೋಣ್ರಿ. ಫಸ್ಟ್ ಏನ್ರಿ, ರೆಸಿಡೆನ್ಷಿಯಲ್ ಹೌಸ್. ಬರ್ರಿ, ರೆಸಿಡೆನ್ಷಿಯಲ್ ಹೌಸ್ ಅಂತ ಬರೀರಿ. ನಂಬರ್ ಒನ್ ರೆಸಿಡೆನ್ಷಿಯಲ್ ಹೌಸ್.
ರೆಸಿಡೆನ್ಷಿಯಲ್ ಹೌಸ್. ಇದು ಮಾಡೋಣ್ರಿ ಈಗ ರೆಸಿಡೆನ್ಷಿಯಲ್ ಹೌಸ್ ಕಾಲಮಲ್ಲಿ ಎಲ್ಲ ಮಾಡೋಣ್ರಿ. ಓಕೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಅಲ್ಲ ರೆಸಿಡೆನ್ಷಿಯಲ್ ಹೌಸ್ ಏನ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್. ಓಕೆ, ಶುರು ಮಾಡೋಣ್ರಿ. ಫಸ್ಟ್ ಏನ್ರಿ ಸೇಲ್ ಪ್ರೊಸೀಡ್ಸ್. ಸೇಲ್ ಪ್ರೊಸೀಡ್ಸ್ ಲೆಸ್ selling expenses. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಿದ ಮೇಲೆ ಒಂದು ಅಮೌಂಟ್ ಸಿಗ್ತೈತೆ ರೀ ನಿಮಗೆ ಇಲ್ಲಿ. ಆ ಅಮೌಂಟ್ ಏನು ರೀ ನೆಟ್ ಸೇಲ್ ಪ್ರೊಸೀಡ್ಸ್. ನೆಟ್ ಸೇಲ್ ಪ್ರೊಸೀಡ್ಸ್ ಕರೆಕ್ಟಾ? ಈಗ ಇದ್ರೊಳಗೆ ಲೆಸ್ ಮಾಡಬೇಕಲ್ಲ ಮತ್ತೆ ಲೆಸ್ ನಂಬರ್ 1 ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಬರಿಬೇಕ್ರಿ. ಇಂಡೆಕ್ಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರಿಬೇಕ್ರಿ. ಇಂಡೆಕ್ಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರಿಬೇಕ್ರಿ. ಯಾಕಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನಿದು ಅದಕ್ಕೆ ಇಂಡೆಕ್ಸ್ಡ್. ಇಂಡೆಕ್ಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್. ಓಕೆ, ಫಾರ್ಮುಲಾ ಹೇಳ್ರಿಪ್ಪ. ಫಾರ್ಮುಲಾ ಏನ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್. Cost of acquisition into CII in the year of sale. CII in the year of sale divided by CII in the year of acquisition. ಕರೆಕ್ಟ್ ರೀ? ಈಗ ಫಾರ್ಮುಲಾ ಫಿಲ್ ಮಾಡ್ರಿ. ಇಸ್ ಈಕ್ವಲ್ ಟು ಫಾರ್ಮುಲಾ ಫಿಲ್ ಮಾಡೋಕ್ಕಿಂತ ಮುಂಚೆ ಅದು ಫಿಲ್ ಮಾಡ್ಬೇಕು ಮೇಲೆ. ಬರ್ರಿ, ರೆಸಿಡೆನ್ಷಿಯಲ್ ಹೌಸ್ ಅಲ್ಲ ಅದು, ಬರೀ ಇದರ ಮೇಲೆ ಈ ಕಾಲಮ್ ಮೇಲೆ ಫೋಕಸ್ ಮಾಡ್ರಿ, ಅದು ಬಿಡ್ರಿ ಆಮೇಲೆ ನೋಡೋಣ್ರಿ. ಫಸ್ಟ್ ಏನ್ರಿ ರೆಸಿಡೆನ್ಷಿಯಲ್ ಹೌಸ್, ಬರೀ ಇದು ಕಾಲಮ್ ಒಳಗೆ ಫಿಕ್ಸ್ ಇದು ಕಾನ್ಸಂಟ್ರೇಟ್ ಮಾಡ್ರಿ, ಫೋಕಸ್ ಮಾಡ್ರಿ. ಏನ್ರಿ ಫಸ್ಟ್ ನಮ್ಗೆ ಏನು ಬೇಕ್ರಿ ಇಲ್ಲಿ ಸೇಲ್ ಪ್ರೊಸೀಡ್ಸ್ ಬೇಕು. ಎಲ್ಲೈತ್ರಿ ಸೇಲ್ ಪ್ರೊಸೀಡ್ಸ್ ಐತೆ ನೋಡ್ರಿ ಇಲ್ಲಿ. ಸೇಲ್ ಪ್ರೊಸೀಡ್ಸ್ ರೆಸಿಡೆನ್ಷಿಯಲ್ ಹೌಸ್ ಕಾಲಮ್ ಎಷ್ಟು ರೀ 13,30,000. ಸೇಲ್ ಪ್ರೊಸೀಡ್ಸ್ ಅಲ್ಲೇ ಎಷ್ಟು ಬರಿಬೇಕು ಈಗ 13,30,000 ಬರಿಬೇಕಿಲ್ಲ. 13,30,000 ಬರೀರಿ ಕರೆಕ್ಟಾ? 13,30,000. ಈಗೇನ್ರಿ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಎಲ್ಲೈತ್ರಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲೈತ್ರಿ? ಇಲ್ಲ, ಇಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಎಲ್ಲೇ ಮೆನ್ಷನ್ ಮಾಡಿಲ್ಲ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಇಲ್ಲ ಅಂದ್ರೆ ಏನ್ರಿ ಡ್ಯಾಶ್ ಕೊಟ್ಟಿಲ್ಲ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ ಅಂದ್ರೆ ಡ್ಯಾಶ್. 13,30,000 ಮೈನಸ್ ಡ್ಯಾಶ್ ಸೇಮ್ ಅಲ್ಲ 13,30,000. 13,30,000 ಅದು ಏನ್ರಿ ಇದು ನೆಟ್ ಸೇಲ್ ಪ್ರೊಸೀಡ್ಸ್. ಡನ್. ನೆಕ್ಸ್ಟ್ ಲೆಸ್ ನಂಬರ್ 1 ಇಂಡೆಕ್ಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು CII ಇನ್ ದ ಇಯರ್ ಆಫ್ ಸೇಲ್ ಡಿವೈಡೆಡ್ ಬೈ CII ಇನ್ ದ ಇಯರ್ ಆಫ್ ಅಕ್ವಿಸಿಷನ್. ಬರ್ರಿ ಇದು ಫಾರ್ಮುಲಾ ಫಿಲ್ ಮಾಡೋಣ್ರಿ. ಬರ್ರಿ ಇಲ್ಲಿ ಸ್ವಲ್ಪ ನಿಮಗೆ ನೆನ್ಪಿಡ್ಕೋರಿ, ವೆರಿ ಇಂಪಾರ್ಟೆಂಟ್. ಬರ್ರಿ ಇಲ್ಲ ಕಾಸ್ಟ್ ಆಫ್ ಅಕ್ವಿಸಿಷನ್ ಐತ್ರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಫಸ್ಟ್ ಅದು ತಗೋಬೇಕಲ್ಲ. ಬರ್ರಿ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋಬೇಕು. ಈಗ ಬರ್ರಿ ಎಲ್ಲೈತ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್? ಇಲ್ಲ ಐತ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಐತ್ರಿ ಇಲ್ಲಿ. ಯಾವ್ದು ಕಾಲಮ್ ರೀ? ರೆಸಿಡೆನ್ಷಿಯಲ್ ಹೌಸ್. ನೋಡ್ಬೇಕೀಗ ಕಾಸ್ಟ್ ಆಫ್ ಅಕ್ವಿಸಿಷನ್ ರೆಸಿಡೆನ್ಷಿಯಲ್ ಹೌಸ್ ಕಾಲಮ್ ಅಲ್ಲಿ ಎಷ್ಟು ಅಮೌಂಟ್ ಐತ್ರಿ? 2,26,000 ಐತ್ರಿ. ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ನೆನ್ಪಿಡ್ಕೋರಿ ಯಾವಾಗಲೂ. ಇದು ಕಾನ್ಸೆಂಟ್ ಇದು ಏನ್ರಿ ಈ ಪಾಯಿಂಟ್ ನೆನ್ಪಿಡ್ಕೋರಿ ಯಾವಾಗಲೂ. ಕ್ವಶನ್ ಒಳಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಡ್ತಾರ್ರಿ, ಆಮೇಲೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಡ್ತಾರೆ. ಓಕೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಡ್ತಾರೆ ಯಾವಾಗ. ಓಕೆ ಬರ್ರಿ ಕಾಸ್ಟ್ ಆಫ್ ಇಲ್ಲೇ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ಯಾವ್ದು ರೀ? ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ 2000 ಸಪೋಸ್ 2006 ಐತ್ರಿ. ಈ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನ್ರಿ ಇಲ್ಲಿ ಇಯರ್ ಯಾವ್ದು? ಇದು 2004-5 ಅಲ್ಲ ಅದು. ಓಕೆ 2004 ಮತ್ತು 5 ಐತ್ರಿ. ಆಮೇಲೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ಯಾವ್ದು? ಇದು 2001 ಅಲ್ಲ ಅದು. 2001 ಐತ್ರಿ. ಓಕೆ ಬರ್ರಿ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್
ಅಮೌಂಟ್ ಎಷ್ಟು ರೀ ಕಾಸ್ಟ್ ಆಫ್ ತೊಡಿರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ಯಾವ್ದು ರೀ 2004-05 ಕರೆಕ್ಟಾ. ಆಮೇಲೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ಯಾವ್ದು ರೀ 2001 ಕರೆಕ್ಟಾ ಬರೀರಿ. ಈಗ ಇಸ್ ಈಕ್ವಲ್ ಟು ಇದು ರಫ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಮೌಂಟ್ ಎಷ್ಟು ರೀ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಮೌಂಟ್ ಎಷ್ಟು ರೀ 2,26,000 ಎಷ್ಟು ರೀ 2,26,000 ಕರೆಕ್ಟಾ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ಕೊಟ್ಟಿಲ್ಲ ನಾ ತಗೋತೇನೆ ರೀ. ಈಗ ಎಕ್ಸಾಂಪಲ್ ನಿಮಗೆ ಹೇಳಕ್ಕೆ ಎಕ್ಸಾಂಪಲ್ ಎಷ್ಟು ತಗೋತೀನಿ ನಾನು ಇಲ್ಲಿ ಅಮೌಂಟ್ ಸಪೋಸ್ 4 lakh ತಗೋತೇನೆ ರೀ. ಈಗ ಸಪೋಸ್ ಅಮೌಂಟ್ ಎಷ್ಟು ಕೊಟ್ಟಾರಿ ಇಲ್ಲಿ ಈಗ 4 lakh ಕೊಟ್ಟಾರಿ. ಈಗ ಕಾನ್ಸಂಟ್ರೇಟ್ ಮಾಡಿರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ಯಾವ್ದು ರೀ 2004-05. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ಯಾವ್ದು ರೀ 2001. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಮೌಂಟ್ ಎಷ್ಟು ರೀ 2,26,000. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ಎಷ್ಟು ರೀ 4 lakh. ಈಗ ಬರ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಜಾಸ್ತಿ ಐತ್ರಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಐತ್ರಿ. ಯಾವ ಜಾಸ್ತಿ ಐತ್ರಿ ಇಲ್ಲೇ ಯಾವ ಜಾಸ್ತಿ ಐತ್ರಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ಜಾಸ್ತಿ ಐತ್ರಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ಜಾಸ್ತಿ ಐತ್ರಿ. ಓಕೆ ತಿಳಿತ್ರಿ ನಿಮಗೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಮೌಂಟ್ ನೋಡ್ಬೇಕು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ನೋಡ್ಬೇಕು ಕಂಪ್ಯಾರಿಸನ್ ಮಾಡ್ಬೇಕು ಯಾವ ಜಾಸ್ತಿ ಐತ್ರಿ ಅದು ನಿಮ್ದು ಆನ್ಸರ್. ಯಾವ ಜಾಸ್ತಿ ಐತ್ರಿ ಈಗ 4 lakh ಜಾಸ್ತಿ ಐತ್ರಿ ಅದು ನಿಮ್ದು ಇಲ್ಲೇ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡ್ರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡ್ಬೇಕಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ನೋಡ್ಬೇಕು ಕಂಪೇರ್ ಮಾಡ್ಬೇಕು ಯಾವ ಜಾಸ್ತಿ ಐತ್ರಿಪ್ಪ ಅಂತ. ಈಗ ಸದ್ಯಕ್ಕೆ ಯಾವ ಜಾಸ್ತಿ ಐತ್ರಿ ಈಗ 4 lakh ಜಾಸ್ತಿ ಐತ್ರಿ 4 lakh. ಇದು ಏನ್ರಿ ಇದು ಇದು ನಿಮ್ದು ಕಾಸ್ಟ್ ಆಫ್ ಅಕ್ವಿಸಿಷನ್. ಇದು ನಿಮ್ದು ಏನ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟ್ರಿದ್ದು 4 lakh. ಓಕೆ 4 lakh ಏನ್ರಿದ್ದು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲದು ಆ್ಯಕ್ಚುಲಿ ಇದು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲದು ಏನ್ರಿದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಲ್ಲದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಲ್ಲಿ ಬ್ರ್ಯಾಕೆಟಲ್ಲಿ ಬರೀರಿ ಸಪೋಸ್ ಹಂಗೆ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಲ್ಲದು ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಹಾಂ ಈಗ ಬರ್ರಿ ಇಯರ್ ಆಫ್ ಸೇಲ್ ನೀವು ತೊಗೋತೀರಿ. ಇಯರ್ ಆಫ್ ಸೇಲ್ ಏನ್ರಿ ಇಯರ್ ಆಫ್ ಸೇಲ್ ಏನ್ರಿ ಡೇಟ್ ಆಫ್ ಸೇಲ್ 22 ಐತ್ರಿ. ಅಂದರೆ ಏನು ತೊಗೋಬೇಕ್ರಿ 22-23 ಅಂದರೆ 22-23 ಅಂದರೆ 317 ತೊಗೋಬೇಕು. 317 ತೊಗೋಬೇಕಿಲ್ಲ. ಸಿ ಐ ಇನ್ ದ ಇಯರ್ ಆಫ್ ಸೇಲ್ 317 ತೊಗೋಬೇಕು ಡಿವೈಡೆಡ್ ಬೈ ಏನ್ರಿ ಇಲ್ಲೇ ಸಿ ಐ ಇನ್ ದ ಇಯರ್ ಆಫ್ ಅಕ್ವಿಸಿಷನ್. ಈಗ ನೋಡ್ರಿ ಏನು ತೊಗೋತೀರಿಪ್ಪ ಇಯರ್ ಆಫ್ ಅಕ್ವಿಸಿಷನ್ ಬರ್ರಿಲ್ಲ. ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿರಿಪ್ಪ 2,26,000 ಐತ್ರಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಐತ್ರಿ ಅಮೌಂಟ್ 4 lakh ಐತ್ರಿ. ನಾ ಏನು ಹೇಳಿ ನಿಮಗೆ ಕಂಪ್ಯಾರಿಸನ್ ಮಾಡ್ಬೇಕ್ರಿ. ಕಂಪ್ಯಾರಿಸನ್ ಜಾಸ್ತಿ ಯಾವ್ದ್ರಿಪ್ಪ ಅದು ನಿಮ್ದು ಕಾಸ್ಟ್ ಆಫ್ ಅಕ್ವಿಸಿಷನ್. ಜಾಸ್ತಿ ಏನು ಬಂತು ನೋಡ್ರಿ ಅದು ನಿಮ್ದು ಇಲ್ಲೇ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೋಬೇಕು. ಜಾಸ್ತಿ ಏನು ಬಂತ್ರಿಪ್ಪ ಈಗ 4 lakh ಬಂತ್ರಿ. 4 lakh ಈಗ ಏನ್ರಿ ಈಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಹೌದಲ್ಲ 4 lakh. ಆ್ಯಕ್ಚುಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲ ಅದು ಯಾಕಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲೇ ಐತ್ರಿ ಅದು ಏನ್ರಿ ಆ್ಯಕ್ಚುಲಿ ಇದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ತೊಗೋಬೇಕಿಲ್ಲ. ಓಕೆ ಇಂಟು ಸಿ ಐ ಇನ್ ದ ಇಯರ್ ಆಫ್ ಸೇಲ್. ಇಯರ್ ಆಫ್ ಸೇಲ್ ನೋಡ್ರಿ ಇಯರ್ ಆಫ್ ಸೇಲ್ 22 ಎಲ್ಲೈತ್ರಿ ಸಿ ಐ ಒಳಗೆ 22 ಇಲ್ಲ ಐತ್ರಿ 22 ಎಷ್ಟು ರೀ ಇಲ್ಲ ಅವಾಗ ಇದು ಫಸ್ಟ್ ಇದು ಸೆಕೆಂಡ್ ಇದು ಥರ್ಡ್ 317 ಐತ್ರಿ. 370 ತೊಗೋಬೇಕು ಡಿವೈಡೆಡ್ ಬೈ ಸಿ ಐ ಇನ್ ದ ಇಯರ್ ಆಫ್ ಅಕ್ವಿಸಿಷನ್. ಹಾಂ ಸಿ ಐ ಇನ್ ದ ಇಯರ್ ಆಫ್ ಅಕ್ವಿಸಿಷನ್. ಇಯರ್ ಆಫ್ ಅಕ್ವಿಸಿಷನ್ ಏನ್ರಿ ಆ್ಯಕ್ಚುಲಿ 2004-05 ಬಟ್ ನೀವು ಹೌದಲ್ಲ ಇಯರ್ ಆಫ್ ಅಕ್ವಿಸಿಷನ್ ನಿಮ್ದು 4-5 ಐತ್ರಿ. ಬಟ್ ನೀವು ಇದು ಈ ಅಮೌಂಟ್ ಕನ್ಸಿಡರ್ ಮಾಡಿಲ್ಲ ಇಲ್ಲ. ಈ ಅಮೌಂಟ್ ಇಲ್ಲೇ ಕನ್ಸಿಡರ್ ನೀವು ಮಾಡಿಲ್ಲ ಯಾಕಂದ್ರೆ ಜಾಸ್ತಿ ಅಮೌಂಟ್ ಇಲ್ಲೇ ಬಂತ್ರಿ. ಈಗ ಈ ಇಯರ್ ತೊಗೋಬೇಡ್ರಿ ಯಾಕಂದ್ರೆ ಈ ಅಮೌಂಟ್ ನೀವು ತೊಗೊಂಡಿಲ್ಲ. ಈ ಅಮೌಂಟ್ ನೀವು ಕನ್ಸಿಡರ್ ಮಾಡಿಲ್ಲ ಅದಕ್ಕೆ ಈ ಇಯರ್ ಬರಂಗಿಲ್ಲ. ಈ ಇಯರ್ ಇಲ್ಲೇ ಬರಂಗಿಲ್ಲ. ಯಾವ ಇಯರ್ ತೊಗೋಬೇಕೀಗ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಐತಲ್ಲ ಅಲ್ಲೇ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ ಇಯರ್ ತೊಗೋಬೇಕು. ಆ ಇಯರ್ ಏನ್ರಿ ಇದು 2001-2 ಎಲ್ಲೈತ್ರಿ 1-2 ಎಲ್ಲೈತೆ ನೋಡ್ರಿ 1-2 ಅಂದ್ರೆ ಏನ್ರಿ 100 4-5 ಅಂದರೆ 113. ಈಗ 1-2 ತೊಗೋಬೇಕು ಯಾಕಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ ಇಯರ್ಗೆ 1 ಐತ್ರಿ ಅದಕ್ಕೆ 100 ತೊಗೋಬೇಕು. ಈಗ ಇಲ್ಲಿ ಏನು ತೊಗೋಬೇಕ್ರಿ ಈಗ ಸಿ ಐ ಇನ್ ದ ಇಯರ್ ಆಫ್ ಅಕ್ವಿಸಿಷನ್ ಎಷ್ಟು ತೊಗೋಬೇಕು ಈಗ 100 ತೊಗೋಬೇಕು ಯಾಕಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಐತ್ರಿ ಇದು ಕಾನ್ಸೆಪ್ಟ್ ರೀ. ಮತ್ತೆ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನಾನು ಮತ್ತೆ ಕೇಳ್ರಿ. ಫಸ್ಟ್ ಏನು ನೋಡ್ಬೇಕ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರೀರಿ ರಫ್ ಇದು ಕಾಸ್ಟ್ ಆಫ್ ಅಕ್ವಿಸಿಷನ್ ಬರೀ ತಿಳ್ಕೊರಿ ನಾವು. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ರೀ 2,26,000 ಕರೆಕ್ಟ್. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ರೀ ಈಗ ಕೊಟ್ಟಿಲ್ಲ ನಾ ತೊಗೋತೀನಿ ರೀ ಈಗ ಎಕ್ಸಾಂಪಲ್ ಎಷ್ಟು ರೀ 4 lakh. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ನೋಡ್ಬೇಕ್ರಿ ಇಯರ್ ಎಷ್ಟು ಐತ್ರಿ ಇಯರ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲಿ ಐತೆ ನೋಡ್ರಿ 2004-5 ಐತ್ರಿ. ಆಮೇಲೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 1 ಐತ್ರಿ ಇಲ್ಲಿ 2001 ಅಂದ್ರೆ ಏನ್ರಿ 2001-2 ಅದು 2001-2 ಮುಂದೆ. ಓಕೆ ಕರೆಕ್ಟ್ ಐತ್ರಿ. ಈಗ ನೋಡ್ಬೇಕ್ರಿ ಅಮೌಂಟ್ ನೋಡ್ಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಮೌಂಟ್ 2,26,000. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ 4 lakh. ಜಾಸ್ತಿ ಯಾವ್ದ್ರಿಪ್ಪ ಇದು ಈ ಅಮೌಂಟ್ 4 lakh. 4 lakh ಅಮೌಂಟ್ ಏನ್ರಿ ಇದು
ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದು ನಿಮ್ದು ಆನ್ಸರ್. ಯಾಕ್ರಿ ಜಾಸ್ತಿ ಅಮೌಂಟ್ ಐತ್ರಿ. ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಪ್ಲೇಸ್ ಅಲ್ಲಿ ಏನು ತಗೋಬೇಕು ಈಗ 4 lakh ತಗೋಬೇಕು. 4 lakh ಏನಿದು ಆಕ್ಚುಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅದು ಇಂಟು CII ಇನ್ ದ ಇಯರ್ ಆಫ್ ಸೇಲ್. ಇಯರ್ ಆಫ್ ಸೇಲ್ ನೋಡ್ರಿ ಎಲ್ಲೈತ್ರಿ, ಇಯರ್ ಆಫ್ ಸೇಲ್ 2022. ಇಲ್ಲೇ ಬರ್ರಿ CII ಒಳಗೆ 2022 ನೋಡ್ಬೇಕು. ಎಲ್ಲೈತ್ರಿ 2022 ಇಲ್ಲೈತ್ರಿ 2022-23 ವ್ಯಾಲ್ಯೂ ಎಷ್ಟು ರೀ 317 ತಗೋರಿ. ಡಿವೈಡೆಡ್ ಬೈ CII ಇನ್ ದ ಇಯರ್ ಆಫ್ ಅಕ್ವಿಸಿಷನ್ ನೋಡ್ಬೇಕು. ಈಗ ಅಕ್ವಿಸಿಷನ್ ಇಲ್ಲೈತ್ರಿ ಆಕ್ಚುಲಿ ಇಯರ್ ಆಫ್ ಅಕ್ವಿಸಿಷನ್ ಇಲ್ಲೈತ್ರಿ 4-5. ಈಗ ಇಯರ್ ಆಫ್ ಅಕ್ವಿಸಿಷನ್ ನಾವು ನೋಡಂಗಿಲ್ಲ, 4-5 ನಾವು ನೋಡಂಗಿಲ್ಲ. ಯಾಕ್ರಿ ಈ ಅಮೌಂಟ್ ಬಂತ್ರಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಅಮೌಂಟ್ ಬಂತ್ರಿ ಇಲ್ಲೇ, ಆವಾಗ ಇಯರ್ ಆಫ್ ಅಕ್ವಿಸಿಷನ್ ಇದು ನೋಡ್ಬೇಕು 4-5 ನೋಡ್ಬೇಕು. ಈಗ ನಮ್ದು ಆಕ್ಚುಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂತ್ರಿ ಇಲ್ಲೇ, ಏನ್ರಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂತ್ರಿ ಇಲ್ಲೇ, ಆ ಇಯರ್ ನೋಡ್ಬೇಕು. ಆ ಇಯರ್ ಎಷ್ಟು ರೀ 2001-2 ಐತ್ರಿ. 1-2 ಎಲ್ಲೈತ್ರಿ 1-2 ಇಲ್ಲೈತೆ ನೋಡ್ರಿ 1-2 ಎಷ್ಟು ಐತ್ರಿ 100 ತಗೋಬೇಕು. ಈಗ ಏನ್ರಿ 100 ತಗೋಬೇಕು. 113 ಬರಂಗಿಲ್ಲ, 4-5 113 ಬರಂಗಿಲ್ಲ ಇಲ್ಲಿ ತಿಳಿತ್ರಿ. ಯಾಕ್ರಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಐತ್ರಿ ನಮ್ಮ ಕಡೆ ಇಲ್ಲೇ, ಅದಕ್ಕೆ ಆ ಇಯರ್ ತಗೋಬೇಕು. 1-2 ತಗೋಬೇಕು. 1-2 100 ಐತ್ರಿ, 100 ತಗೋಬೇಕು ತಿಳಿತ್ರಿ. ಇದು ಕಾನ್ಸೆಪ್ಟ್ ಐತ್ರಿ. ಸಪೋಸ್ ಇಲ್ಲಿ ಅಮೌಂಟ್ ನಾ ಚೇಂಜ್ ಮಾಡಿಬಿಡ್ತೀನಿ ರೀ. ಎಷ್ಟು ಬರ್ತೀನಿ ಅಂದರೆ 1 lakh ಬರ್ಬಿಡ್ತೀನಿ ರೀ. ಏನ್ರಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಈಗ 1 lakh. ಈಗ ಬರ್ರಿ ಸೇಮ್ ಕಾಸ್ಟ್ ಆಫ್ ಅಕ್ವಿಸಿಷನ್ 2,26,000. ಆಮೇಲೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ರೀ ಸಪೋಸ್ ಇಲ್ಲೇ 1 lakh. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ರೀ ಇಯರ್ 4-5 ತಗೋರಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ಏನ್ರಿ 1-2 ತಗೋರಿ. ಏನು ನೋಡ್ಬೇಕ್ರಿ ಜಾಸ್ತಿ ಅಮೌಂಟ್ ನೋಡ್ಬೇಕು. ಏನ್ರಿ ಜಾಸ್ತಿ ಅಮೌಂಟ್ ಕರೆಕ್ಟಾಗಿ ಜಾಸ್ತಿ ಅಮೌಂಟ್ ನೋಡ್ಬೇಕ್ರಿ. ಈಗ ಹೇಳ್ರಿ ನನಗೆ ಜಾಸ್ತಿ ಅಮೌಂಟ್ ಯಾವ್ದು ರೀ? ಈಗ ಜಾಸ್ತಿ ಅಮೌಂಟ್ ಯಾವ್ದು ರೀ? ಇಲ್ಲೇ ನೋಡ್ರಿ ಇದು 1 lakh. ಇದು ಏನ್ರಿ 1 lakh. ಜಾಸ್ತಿ ಅಮೌಂಟ್ ಯಾವ್ದು ರೀ? ಇದು ಜಾಸ್ತಿ ಅಮೌಂಟ್ ಯಾವ್ದು ರೀ? ಇದು 2,26,000 ಹೌದಲ್ಲ, 2,26,000. ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಪ್ಲೇಸ್ ಅಲ್ಲಿ ಎಷ್ಟು ಅಮೌಂಟ್ ಬರಬೇಕು? ಇದು 1 lakh ಬರಿಬೇಕಾ, ಇದು 2,26,000 ಬರಿಬೇಕಾ? ಯಾಕ್ರಿ ಜಾಸ್ತಿ ಯಾವ್ದೈತ್ರಿ ಅದು ಬರಿಬೇಕು. ಏನ್ರಿ ಏನ್ ಬರಿಬೇಕು ಇಲ್ಲೇ 2,26,000 ಬರಿಬೇಕು. ಇಲ್ಲಿ 2,26,000 ಬಂತ್ರಿ ಇಲ್ಲೇ ಆನ್ಸರ್ ಹೌದಲ್ಲ, 2,26,000 ಬಂತ್ರಿ. ಯಾಕ್ರಿ ಜಾಸ್ತಿ ಐತ್ರಿ ಇದು. ಅದು ಏನ್ರಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ರೀ, ಇದು ಕಾಸ್ಟ್ ಆಫ್ ಅಕ್ವಿಸಿಷನ್ ರೀ, ಅದು ಕಾಸ್ಟ್ ಆಫ್ ಅಕ್ವಿಸಿಷನ್ ರೀ ಅದು ಹೌದಲ್ಲ, ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲ, ಅದು ಕಾಸ್ಟ್ ಆಫ್ ಅಕ್ವಿಸಿಷನ್ ಅದು ತಿಳಿತ್ರಿ. ಅದು ಏನ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅದು ಹೌದಲ್ಲ. ಓಕೆ, ಈಗ ಇಲ್ಲೇ CII ಇದು 317 ಬಿಡ್ರಿ, ಇದು CII ಇನ್ ದ ಇಯರ್ ಆಫ್ ಅಕ್ವಿಸಿಷನ್ ಏನು ತಗೋಬೇಕ್ರಿ? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ತಗೋಬೇಕ್ರಿ, ಏನು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ತಗೋಬೇಕ್ರಿ? ಕಾಸ್ಟ್ ಆಫ್ ಅಕ್ವಿಸಿಷನ್ ಈ ಇಯರ್ ತಗೋಬೇಕಿಲ್ಲ. ಏನ್ರಿ ಇದು 4-5 ಅದು ಇಯರ್ ಆಫ್ ಅಕ್ವಿಸಿಷನ್ ಏನು ತಗೋಬೇಕ್ರಿ? ಇದು ತಗೋಬೇಕು 1-2 ತಗೋಬೇಕು, ಏನು ಇದು ತಗೋಬೇಕು 4-5 ತಗೋಬೇಕಾ? ಇಯರ್ ಆಫ್ ಅಕ್ವಿಸಿಷನ್. ಯಾಕಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಂಡ್ಬಿಟ್ರಿ ನೀವು ಇಲ್ಲೇ ಹೌದಲ್ಲ, ಜಾಸ್ತಿ ಐತ್ರಿ ಇದು. ಅದಕ್ಕೆ ಈಗ ಇಯರ್ ಯಾವ ತಗೋಬೇಕು? ಈಗ 4-5 ತಗೋಬೇಕು. 4-5 ಎಲ್ಲೈತ್ರಿ 4-5 ಎಷ್ಟು ಇದು 113. ಈಗ ಎಷ್ಟು ತಗೋಬೇಕು? ಈಗ 113 ತಗೋಬೇಕು. ಈಗ ತಗೋಬೇಕ್ರಿ ಎಷ್ಟು ರೀ 113 ತಗೋಬೇಕು. ಯಾಕಂದ್ರೆ ಮೇಲೆ ಇಲ್ಲೇ ಕಾಸ್ಟ್ ಆಫ್ ಅಕ್ವಿಸಿಷನ್ ಐತ್ರಿ, ಆ ಕಾಸ್ಟ್ ಆಫ್ ಅಕ್ವಿಸಿಷನ್ ಒಳಗೆ ಇಯರ್ ಏನು ರೀತಿ 4-5 ಐತ್ರಿ. ಅದಕ್ಕೆ 4-5 ಒಳಗೆ 113 ಐತ್ರಿ, 113 ತಗೋಬೇಕು ತಿಳಿತ್ರಿ. ಈ ಕಂಡೀಷನ್ ಐತೆ ನೋಡ್ರಿ, ಎಲ್ಲರಿಗೂ ಸೇಮ್ कंडीशन. ओके, समझ में आया आप लोगों को? क्या समझ में आया? देखो यहाँ पे जब भी क्वेश्चन के अंदर जब भी फेयर मार्केट वैल्यू करके देता, तब तुम एक रफ कैलकुलेशन करो. रफ कैलकुलेशन क्या करके? पहले कॉस्ट ऑफ एक्विजिशन, उसके बाद में फेयर मार्केट वैल्यू. हाँ, कॉस्ट ऑफ एक्विजिशन अमाउंट कितना है 2,26,000 करके है, ठीक है. फेयर मार्केट वैल्यू का अमाउंट कितना है? कुछ भी नहीं. यहाँ पे मैं अज्यूम करूं, यहाँ पे पहले कितना लिया था मैं? यहाँ पे पहले का लेंगे, पहले का कितना है? सपोज अज्यूम कर लो तुम्हें कितना दिया मैं फेयर मार्केट वैल्यू अभी इधर 4 लाख करके दिया. कितना? 4 लाख करके, ठीक है. यहाँ पे कॉस्ट ऑफ एक्विजिशन, इसका ईयर देखना, ईयर कौन सा है? कॉस्ट ऑफ एक्विजिशन, ईयर ऑफ एक्विजिशन कितना है? 4-5 है, तो 4-5 लिख लिया हमें. फेयर मार्केट वैल्यू का ईयर देखो कहाँ पे? फेयर मार्केट वैल्यू 2001, इसका मतलब 2001-2 करके, ठीक है. आप देखो यहाँ पे कॉस्ट ऑफ एक्विजिशन और फेयर मार्केट वैल्यू दोनों में से अमाउंट कंपेयर करना. क्या करना? दोनों में से अमाउंट कंपेयर करना. कौन सा ज्यादा है? दोनों में से कॉस्ट ऑफ एक्विजिशन ज्यादा है या फेयर मार्केट वैल्यू ज्यादा है? कौन सा ज्यादा है? ऑब्वियसली फेयर मार्केट वैल्यू ज्यादा है. तो यही तुम्हारा यहाँ पे क्या होता? कॉस्ट ऑफ एक्विजिशन होता. समझ में आया? तो ये अमाउंट क्या होता है यहाँ पे? कॉस्ट ऑफ एक्विजिशन होता 4 लाख करके.
4 लाख करके क्या होता तुम्हारा यहाँ पे कॉस्ट ऑफ एक्विजिशन होता। समझ में आया? ये एक्चुअली कॉस्ट ऑफ एक्विजिशन है कि फेयर मार्केट वैल्यू है, ये अमाउंट है 4 लाख लिया पे, ये कॉस्ट ऑफ एक्विजिशन है कि फेयर मार्केट वैल्यू है, ये 4 लाख लिए सो तुम्हें 4 लाख लिए सो तुम्हें लोग क्या है वो फेयर मार्केट वैल्यू है, FMV है, मतलब फेयर मार्केट वैल्यू है। तो उसको क्या ब्रैकेट में क्या लिखो पे फेयर मार्केट वैल्यू हमें लिए करके, क्योंकि ज्यादा है, वही फेयर मार्केट वैल्यू ज्यादा है, इसलिए हमें फेयर मार्केट वैल्यू 4 लाख लिए यहाँ पे। हाँ, इनटू CII इन द ईयर ऑफ सेल पूछा ने, CII इन द ईयर ऑफ सेल, सर सेल कब हुआ, डेट ऑफ सेल कब हुआ, 2022 में हुआ, यहाँ पे भी सेम 2022 में हुआ, 22-23 में CII, 22-23 में CII कितना है 317, तो 317 आया, डिवाइडेड बाय CII इन द ईयर ऑफ एक्विजिशन। ईयर ऑफ एक्विजिशन तुम्हें कौन सा लिया अभी यहाँ पे, फेयर मार्केट वैल्यू लिए कि कॉस्ट ऑफ एक्विजिशन लिए, यहाँ पे फेयर मार्केट वैल्यू लिए, फेयर मार्केट वैल्यू 4 लाख, तो उस वो ईयर देखना, वो ईयर कौन सा ईयर है, वो 1-2 है, 2001 और 2 है, 1 और 2 में कहां पे है 1 और 2 कितना है 100 है, तो यहाँ पे कितना आता अभी 100 आता, 100 यहाँ पे क्या आता अभी 100 करके आता, क्योंकि फेयर मार्केट वैल्यू है, यहाँ पे फेयर मार्केट वैल्यू है यहाँ पे, इसलिए यहाँ पे क्या आता 1 और 2 में क्या था 100 आता इधर। समझ में आया? ये कॉन्सेप्ट है। अब यहाँ पे इसको रफ कर दो मैं, सपोज कॉस्ट ऑफ एक्विजिशन 2,26,000, फेयर मार्केट वैल्यू अमाउंट अगर दिया यहाँ पे, दिया क्या करके 1 लाख करके दिया, कॉस्ट ऑफ एक्विजिशन का ईयर कौन सा है, ईयर 4 और 5 है, 4 और 5, ओके। नेक्स्ट फेयर मार्केट वैल्यू का ईयर है, फेयर मार्केट वैल्यू का ईयर कौन सा है 2001 और 2 नहीं दिया वहां पे, 2001 और 2 करके देना, 2001 और 2 हुआ, ओके। क्या करना बोला तो तुम्हारे को मैं अमाउंट कंपेयर करो करके बोला, अमाउंट कंपेयर करो कौन सा ज्यादा है, कुछ भी आंदे ज्यादा कौन सा है वो देखना, विच एवर इज मोर, कौन सा ज्यादा है इसके अंदर भी आंसर कौन सा तुम्हारा भी कौन सा ज्यादा है 2,26,000 ज्यादा है, तो यही तुम्हारा आंसर। यहाँ पे कॉस्ट ऑफ एक्विजिशन के प्लेस पे अमाउंट कितना लेना भी 2,26,000 लेना, क्योंकि ये ज्यादा है, इसको निकालना 2,26,000 तुम्हारा आंसर, 2,26,000 ये तुम्हारा आंसर, 2,26,000 ये क्या है, ये ज्यादा अमाउंट है, ज्यादा अमाउंट, तो ये क्या है एक्चुअली कॉस्ट ऑफ एक्विजिशन है, ये क्या है, ये कॉस्ट ऑफ एक्विजिशन है। तो यहाँ पे ब्रैकेट में क्या लिखना है इसको, कॉस्ट ऑफ एक्विजिशन, कॉस्ट ऑफ एक्विजिशन COA कॉस्ट ऑफ एक्विजिशन लिए। अब यहाँ पे नीचे CII इन द ईयर ऑफ सेल क्या लेते हैं पे, CII इन द ईयर ऑफ एक्विजिशन कौन सा लेते हैं भी, कॉस्ट ऑफ एक्विजिशन का ईयर कौन सा है देखो, वो CII लेते हैं भी, कॉस्ट ऑफ एक्विजिशन आने पे कॉस्ट ऑफ एक्विजिशन इसका ईयर कौन सा है, कॉस्ट ऑफ एक्विजिशन का ईयर कौन सा है 4 और 5, कहाँ पे है 4 और 5, 4 और 5 कितना है 113, अब यहाँ पे क्या आता 113 करके आता, क्योंकि कॉस्ट ऑफ एक्विजिशन है 4 और 5 में है, वो 4 और 5 में कितना है 113 है, तो वहां पे 113 लेना। समझ में आया? अगर यहाँ पे फेयर मार्केट वैल्यू आया तो फेयर मार्केट वैल्यू का ईयर देखना, ईयर देख के 100 लेना यहाँ पे अमाउंट। अगर यहाँ पे कॉस्ट ऑफ एक्विजिशन ज्यादा है तो वो ईयर देखना 4 और 5, तो 113 है तो 130 लेना। समझ में आया? ऐसे इसको करते, कॉन्सेप्ट समझ में आया तुम्हारे को? ओके, ಬರ್ರಿ डिस्कस ಮಾಡೋಣ್ರಿ, सिंपल। ओके, फर्स्ट ಏನಿತ್ರಿ ಪೈಲೆ ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಅಕ್ವಿಸಿಷನ್ ಬರ್ರಿ ಎಲ್ಲಿತ್ರಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲಿ ಐತಿ ನೋಡ್ರಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟೈತ್ರಿ ಅಮೌಂಟ್ ಇಲ್ಲಿ 2,26,000, ಸಿಂಪಲ್ ಆಗಿ ಹೇಳ್ತೇನೆ ರೀ, ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟೈತ್ರಿ ಅಮೌಂಟ್ ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಒಳಗೆ 2,26,000, 2,26,000। ಆಮೇಲೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ, फेयर मार्केट वैल्यू ಎಷ್ಟು ಐತ್ರಿ ಅಮೌಂಟ್, ಡ್ಯಾಶ್ ಐತ್ರಿ, ಡ್ಯಾಶ್ ಅಂದ್ರೆ 0, ಡ್ಯಾಶ್ ಅಂದ್ರೆ 0। ಹಾ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ಯಾವುದು, ಸಾರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ಯಾವ್ದು ರೀ, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್, ಇಯರ್ ಆಫ್ ಅಕ್ವಿಸಿಷನ್ ಅಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ಎಷ್ಟು ಐತ್ರಿ 4-5 ಐತ್ರಿ, 2004 and 5। ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ 2001-2, 2001-2। ಓಕೆ, ಬರ್ರಿ ಇಲ್ಲಿ ಏನು ನೋಡ್ಬೇಕ್ರಿ, ಜಾಸ್ತಿ ಎಲ್ಲಿತ್ತು ನೋಡ್ಬೇಕ್ರಿ, ಇದು ರಫ್. ಹಾಂ, ಇದು ಬರೀ ಮೈಂಡ್ ಒಳಗೆ ಕ್ಯಾಲ್ಕುಲೇಷನ್ ಮಾಡಿರಿ ನೀವು, ಇದು ಏನು ವರ್ಕಿಂಗ್ ನೋಟ್ಸ್ ಬರಂಗಿಲ್ಲ ಇದು. ಓಕೆ, ಜಾಸ್ತಿ ನೋಡ್ರಿಪ್ಪ, ಎಲ್ಲೈತ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಜಾಸ್ತಿ ಐತ್ರಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಐತ್ರಿ,
0 ಅಂದರೆ ಇದು ಡ್ಯಾಶ್ ಅಂದರೆ ಏನ್ರಿ ಝೀರೋ, ಡ್ಯಾಶ್ ಅಂದರೆ ಏನ್ರಿ ಝೀರೋ. ಹಾಂ ಹೇಳ್ರಿ ನನಗೆ ಯಾವ ಜಾಸ್ತಿ ಯಾವ್ದು ಐತ್ರಿ ಜಾಸ್ತಿ? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ರೀ, ಕಾಸ್ಟ್ ಆಫ್ ಅಕ್ವಿಸಿಷನ್ ಜಾಸ್ತಿ ರೀ, ಜಾಸ್ತಿ ಏನ್ರಿ ಆಬ್ವಿಯಸ್ಲಿ 2,26,000. ಯಾಕ್ರಿ ಜಾಸ್ತಿ ಐತ್ರಿ ಅಮೌಂಟ್ ಅದು ಕಾಸ್ಟ್ ಆಫ್ ಅಕ್ವಿಸಿಷನ್. ಈಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಪ್ಲೇಸ್ ಅಲ್ಲಿ ಎಷ್ಟು ತಗೋಬೇಕ್ರಿ ಅಮೌಂಟ್? 2,26,000 ತಗೋಬೇಕ್ರಿ. ಯಾಕ್ರಿ ಜಾಸ್ತಿ ಐತ್ರಿ, 2,26,000 ತಗೋರಿ. 2,26,000 ಇದು ಏನ್ರಿ ಇದು ಕಾಸ್ಟ್ ಆಫ್ ಅಕ್ವಿಸಿಷನ್ ರೀ, ಇದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದು ಇಲ್ಲ ಐತ್ರಿ ಅಮೌಂಟ್. ಅದು ಆನ್ಸರ್ ಇದು ಏನ್ರಿ ಇದು ಕಾಸ್ಟ್ ಆಫ್ ಅಕ್ವಿಸಿಷನ್. ಇಲ್ಲೇ ಬರೀರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಬರೀರಿ, ಕಾಸ್ಟ್ ಆಫ್ ಅಕ್ವಿಸಿಷನ್. ಕರೆಕ್ಟಾ? ಇಂಟು ಐತ್ರಿ, ಇಂಟು ಹಚ್ಚಿರಿ. ಏನ್ರಿ ಇಲ್ಲೇ CII ಇನ್ ದ ಇಯರ್ ಆಫ್ ಸೇಲ್. ಇಯರ್ ಆಫ್ ಸೇಲ್ ನೋಡ್ಬೇಕು. ಈಗ ಇಯರ್ ಆಫ್ ಸೇಲ್, ಡೇಟ್ ಆಫ್ ಸೇಲ್ ಅಂದ್ರೆ ಇಯರ್ ಎಷ್ಟು ರೀ? 22 ಒಳಗೆ ಏನು ನೋಡ್ಬೇಕ್ರಿ? CII ನೋಡ್ಬೇಕು. CII ಒಳಗೆ CII 22, 23 ನೋಡ್ಬೇಕು. 22, 22 ಡೇಟ್ ಆಫ್ ಸೇಲ್ 22, 22 ನೋಡ್ಬೇಕ್ರಿ. CII ಒಳಗೆ 22, 23 ಎಲ್ಲಿ ಬರ್ತೈತ್ರಿ? ಎಲ್ಲಿ ಐತೆ? 22, 23 ಎಷ್ಟು ಐತ್ರಿ? 317. ಅಂದ್ರೆ ಈ CII ಇನ್ ದ ಇಯರ್ ಆಫ್ ಸೇಲ್ ಎಷ್ಟು ಈಗ? 317 ಡಿವೈಡೆಡ್ ಬೈ ಏನ್ರಿ ಇಲ್ಲೇ? CII ಇನ್ ದ ಇಯರ್ ಆಫ್ ಅಕ್ವಿಸಿಷನ್. ಅದು ಬಿಡ್ರಿ, ಇಲ್ಲೇ ನೋಡ್ರಿ ಏನೈತ್ರಿ ಇಲ್ಲೇ? ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ನೋಡ್ಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ಯಾವ್ದು ರೀ? 2004-5 ಒಳಗೆ ಎಷ್ಟು ಐತ್ರಿ? 2004-5 ಒಳಗೆ ಎಷ್ಟು ಐತ್ರಿ? CII 113 ಐತ್ರಿ. 113 ತಗೋಬೇಕು. ಸಪೋಸ್ ಇಲ್ಲಿ ಅಮೌಂಟ್ ಜಾಸ್ತಿ ಬಂತ್ರಿ, ಇಲ್ಲಿ ಅಮೌಂಟ್ ಜಾಸ್ತಿ ಬಂತ್ರಿ. ಎಷ್ಟು? 4 lakh ಬಂತ್ರಿ. 4 lakh ಏನು ಮಾಡ್ತೀರಿ? 4 lakh ಇಲ್ಲೇ ಬರೀತೀರಿ ನೀವು. 4 lakh ಇಲ್ಲಿ ಬಾಜು ಏನು ಬರೀಬೇಕು? 4 lakh ಏನ್ರಿ ಇದು? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಬರೀಬೇಕು. ಈಗ CII ಇನ್ ದ ಇಯರ್ ಆಫ್ ಅಕ್ವಿಸಿಷನ್ ಏನು ನೋಡ್ಬೇಕ್ರಿ ಇಲ್ಲೇ? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ನೋಡ್ಬೇಕು. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ಯಾವ್ದು ರೀ? 1 2 ಎಲ್ಲೈತ್ರಿ? 1 2 ಎಲ್ಲೈತ್ರಿ. ಅದಕ್ಕೆ 100 ತಗೋಬೇಕು. ಅವಾಗ 100 ತಗೋಬೇಕು. ಜಾಸ್ತಿ ಬಂದ್ರೆ ಇದು ಅವಾಗ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ನೋಡ್ಬೇಕು. 1 2 ಎಷ್ಟು? 100 ಐತ್ರಿ. 100 ತಗೋಬೇಕು ಅವಾಗ. ಓಕೆ, ಈಗ ಬಂದಿರ 0 ಐತ್ರಿ. ಅದಕ್ಕೆ ಬಿಡ್ರಿ, ಮುಗಿತಲ್ಲ ಇದು. ಓಕೆ, ಈಗ ಮುಗಿತು. ಇದು ರಫ್ ಮಾಡ್ರಿ. ಓಕೆ, ಈಗ ತಿಳಿತ್ರಿ ನಿಮಗೆ ಈ ಕಾನ್ಸೆಪ್ಟ್ ಸಾರಿ. ಓಕೆ, ಈಗ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಎಷ್ಟು ರೀ? 2,26,000 ಇಂಟು 317 ಡಿವೈಡೆಡ್ ಬೈ 113 ಎಷ್ಟು ಬಂತ್ರಿ ಆನ್ಸರ್? 6,34,000. ಎಷ್ಟು ಬಂತ್ರಿ? 6,34,000 ಬಂತ್ರಿ ಆನ್ಸರ್. 34,000. ಓಕೆ, ಡನ್. ಕಾಸ್ಟ್ ಇಂಡೆಕ್ಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಮುಗಿತ್ರಿ. ಹಾಂ, ಈಗ ಸೆಕೆಂಡ್ ಏನು ಬರ್ಬೇಕಿಲ್ಲ? ಸೆಕೆಂಡ್ ಇಂಡೆಕ್ಸ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರ್ಬೇಕು. Index the cost of improvement is equal to cost of improvement into CII in the year of sale divided by CII in the year of improvement ಬರೀಬೇಕು. ನಮ್ಗೆ ಏನು ಬೇಕ್ರಿ? ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬೇಕು. ಎಲ್ಲಿ ಐತ್ರಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್? ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಲ್ಲೇ ಕೊಟ್ಟಿಲ್ಲ. ಕ್ವಶನ್ ಒಳಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಗ್ಗೆ ಏನು ಐಟಮ್ ಕೊಟ್ಟಿಲ್ಲ ನೋಡ್ರಿ. ಇನ್ಫಾರ್ಮೇಶನ್ ಐತ್ರಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಸ್ ಏನು ಐತ್ರಿ? ಇಲ್ಲ ಅಂದ್ರೆ ಸೆಕೆಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರಂಗಿಲ್ಲ. ತಿಳಿತ್ರಿ? ಯಾಕಂದ್ರೆ ಕೊಟ್ಟಿಲ್ಲ ಅವರು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಿಲ್ಲ ಇಲ್ಲಿ, ಅದಕ್ಕೆ ಬರಂಗಿಲ್ಲ. ತಿಳಿತ್ರಿ? ಓಕೆ, ಈಗ ಟೋಟಲ್ ಮಾಡಿಬಿಡ್ರಿ. 6,34,000 ಒಂದು ಐತ್ರಿ ಇಲ್ಲಿ. 6,34,000 ಅಂತ ಬರೀರಿ. ಏನು ಮಾಡ್ಬೇಕ್ರಿ? ಈಗ ಲೆಸ್ ಮಾಡ್ಬೇಕಲ್ಲ. 13,30,000 ಮೈನಸ್ 6,34,000 ಮಾಡ್ರಿ. 13,30,000 ಮೈನಸ್ 6,34,000 ಮಾಡ್ರಿ. ಎಷ್ಟು ರೀ? 6,96,000 ಬಂತೀರಿ ಆನ್ಸರ್. ಎಷ್ಟು ರೀ? 6,96,000. 6,96,000. ಹಾಂ, ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ರೀ. ಇದು ಏನು ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್ ರೀ. ಇದು ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್ ರೀ. ಯಾಕ್ರಿ? ಅಡ್ಜಸ್ಟ್ಮೆಂಟ್ ಐತ್ರಿ ಇಲ್ಲಿ. ಹಿ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಓಕೆ, ಅದಕ್ಕೆ ಪರ್ಚೇಸ್ ಒಳಗೆ ಅಡ್ಜಸ್ಟ್ಮೆಂಟ್ ಬಂತೀರಿ. ಅದಕ್ಕೆ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್ ಬರಬೇಕಿಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರಂಗಿಲ್ಲ. ಯಾಕ್ರಿ? ಅಡ್ಜಸ್ಟ್ಮೆಂಟ್ ಐತ್ರಿ. ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಹಾಂ, ಬರ್ರಿ ಇಲ್ಲಿ ಹಿಂಗೆ ಮಾಡ್ರಿ. ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್. ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್. ಈಗ ಏನು ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕು. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಐತ್ರಿ. ಲೆಸ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ ಯಾವ್ದು ಇದು? ಅಂಡರ್ ಸೆಕ್ಷನ್ 54 ಅಲ್ಲ ಅದು? ಅಂಡರ್ ಸೆಕ್ಷನ್ 54 ಏನು ಬರಬೇಕ್ರಿ? ಇಲ್ಲೇ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂತ ಬರೀಬೇಕಿಲ್ಲ. ಪರ್ಚೇಸ್ ಆಫ್
purchase of new residential house. Purchase of new residential house. Exempted amount is equal to cost of new asset into capital gain before exemption divided by net sale proceeds. Formula ಬರ್ಬೇಕ್ರಿ ಬ್ಯಾಡ್ರಿ ಇಲ್ಲೇ ಬರ್ಬೇಕ್ರಿ ಬ್ಯಾಡ್ರಿ ಫಾರ್ಮುಲಾ ಬರಂಗಿಲ್ಲ ಯಾಕ್ರಿ ಅಸೆಟ್ ನೇಮ್ ನಿಮ್ದು ಏನೈತ್ರಿ ರೆಸಿಡೆನ್ಷಿಯಲ್ ಹೌಸ್ ಐತ್ರಿ ಅವ್ರು ಏನು ಖರೀದಿ ಮಾಡ್ತಾನ್ರಿ ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಮತ್ತು ರೆಸಿಡೆನ್ಷಿಯಲ್ ಹೌಸ್ ಸೇಮ್ ಅಲ್ಲ ಅಸೆಟ್ ನೇಮ್ ಸೇಮ್ ಬಂತ್ರಿ ಫಾರ್ಮುಲಾ ಬರಂಗಿಲ್ಲ ಡೈರೆಕ್ಟ್ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂತ ಬರೀಬೇಕಿಲ್ಲ ಇಲ್ಲಿ ಮ್ಯಾಲೆ ಅಸೆಟ್ ನೇಮ್ ರೆಸಿಡೆನ್ಷಿಯಲ್ ಹೌಸ್ ಐತ್ರಿ ಇಲ್ಲಿ ಅವ್ರು ಏನು ಖರೀದಿ ಮಾಡ್ತಾನ್ರಿ ಜ್ಯುವೆಲರಿ ಇಲ್ಲಿ ಮ್ಯಾಲೆ ಅಸೆಟ್ ನೇಮ್ ರೆಸಿಡೆನ್ಷಿಯಲ್ ಹೌಸ್ ಐತ್ರಿ ಇಲ್ಲೇ ಅಸೆಟ್ ನೇಮ್ ಜ್ಯುವೆಲರಿ ಐತ್ರಿ ಜ್ಯುವೆಲರಿ ಬೇರೆ ಇಲ್ಲೇ ಬೇರೆ ಐತ್ರಿ ಡಿಫ್ರೆಂಟ್ ಅಸೆಟ್ ಐತ್ರಿ ಡಿಫ್ರೆಂಟ್ ಆವಾಗ ಎಕ್ಸೆಂಪ್ಟೆಡ್ ಅಮೌಂಟ್ ಫಾರ್ಮುಲಾ ಬರ್ಬೇಕು ತಿಳಿತ್ರಿ ಅಸೆಟ್ ನೇಮ್ ಸೇಮ್ ಬಂತ್ರಿ ಫಾರ್ಮುಲಾ ಬರಂಗಿಲ್ಲ ಡೈರೆಕ್ಟ್ ತಗೋಬೇಕು ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂತ ತಗೋಬೇಕು ಇಲ್ಲೇ ಅಸೆಟ್ ನೇಮ್ ಡಿಫ್ರೆಂಟ್ ಬಂತ್ರಿ ಆವಾಗ ಫಾರ್ಮುಲಾ ಬರ್ಬೇಕಿಲ್ಲ ಎಕ್ಸೆಂಪ್ಟೆಡ್ ಅಮೌಂಟ್ ಫಾರ್ಮುಲಾ ಬರ್ಬೇಕು ತಿಳಿತ್ರಿ ಈಗ ರೆಸಿಡೆನ್ಷಿಯಲ್ ಹೌಸ್ ಸೇಮ್ ಐತ್ರಿ ಅದಕ್ಕೆ ಡೈರೆಕ್ಟ್ ತಗೋಬೇಕು ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂತ ತಗೋಬೇಕು ತಿಳಿತ್ರಿ ಬರ್ರಿ ಇಲ್ಲೇ ಮ್ಯಾಲೆ ಅಮೌಂಟ್ ನೋಡ್ರಿ ಎಷ್ಟೈತ್ರಿ 6,96,000 ಅವರು ಎಷ್ಟು ಅಮೌಂಟ್ ಕೊಟ್ಟ ಖರೀದಿ ಮಾಡ್ತಾನ್ರಿ 2,50,000 6,96,000 ಒಳಗೆ 2,50,000 ಲೆಸ್ ಮಾಡಕ್ಕೆ ಬರ್ತೈತ್ರಿ ಆರಾಮಾಗಿ ಯಾಕಂದ್ರೆ ನಿಮ್ಮ ಕಡೆ ಅಮೌಂಟ್ ಜಾಸ್ತಿ ಐತ್ರಿ 6,96,000 ಐತ್ರಿ ಲೆಸ್ ಎಷ್ಟು ಮಾಡ್ಬೇಕ್ರಿ ನೀವು ಲೆಸ್ ಅಮೌಂಟ್ 2,50,000 ಲೆಸ್ ಮಾಡ್ಬೇಕ್ರಿ ಮಾಡಕ್ಕೆ ಬರ್ತೈತ್ರಿ ಪೂರ ಅಮೌಂಟ್ ಲೆಸ್ ಮಾಡ್ರಿ ಅದೇ ಫುಲ್ ಅಮೌಂಟ್ ಲೆಸ್ ಮಾಡಕ್ಕೆ ಬರ್ತೈತಲ್ಲ ಇಲ್ಲೇ ಮಾಡ್ರಿ ಸಪೋಸ್ ಇಲ್ಲೇ 6,96,000 ಐತ್ರಿ ಅವರು 7 lakh ಕೊಡ್ತಾರೆ ಎಷ್ಟು ರೀ 7 lakh ನಿಮ್ಮ ಕಡೆ 6,96,000 ಐತ್ರಿ ಅವರು ಲೆಸ್ ಮಾಡಕ್ಕೆ ಅಮೌಂಟ್ ಎಷ್ಟು ಕೊಡ್ತಾರೆ ನಮಗೆ 7 lakh ಮಾಡಕ್ಕೆ ಆಗೋದಿಲ್ಲ ಎಷ್ಟು ಲೆಸ್ ಮಾಡ್ತೀರಿ ನೀವು ನಿಮ್ಮ ಕಡೆ 6,96,000 ಐತ್ರಿ ಅವರು 7 lakh ಕೊಡ್ತಾರೆ ನಿಮ್ಗೆ ಲೆಸ್ ಮಾಡಕ್ಕೆ ಆಗೋದಿಲ್ಲ ರೀಪಾ ನಮ್ಮ ಕೈಯಾಗ ಆಗೋದಿಲ್ಲ 7 lakh ನಮ್ಮ ಕಡೆ 6,96,000 ಐತಿ ನೋಡ್ರಿ ತಗೋತೀರಿ ತಗೋರಿ ಕಟ್ ಮಾಡಿರಿ ನಿಮ್ಮ ಕಡೆ ನೀವು ಎಷ್ಟು ಕೊಡ್ತೀರಿ ನಮಗೆ 7 lakh ಲೆಸ್ ಮಾಡಿರಿಪ್ಪ 7 lakh ಪೇ ಮಾಡಿರಿ 7 lakh ಪೇ ಮಾಡಕ್ಕೆ ಬರಂಗಿಲ್ಲ ರೀಪ್ಪ ನಮ್ಮ ಕಡೆ ಎಷ್ಟು ಐತ್ರಿ ರೊಕ್ಕ 6,96,000 ಐತ್ರಿ ಕೊಡ್ರಿಪ್ಪ ಅಷ್ಟು ಕೊಡ್ರಿ ನಿಮ್ಮ ಕಡೆ ಎಷ್ಟು ಐತಿ ನೋಡ್ರಿ ಅಷ್ಟು ಕೊಡ್ರಿ ಅಂತ ಹೇಳ್ಬಿಡ್ತಾರೆ 6,96,000 ಅಮೌಂಟ್ ಐತ್ರಿ ನಿಮ್ಮ ಕಡೆ ಇವ್ರು ಎಷ್ಟು ಲೆಸ್ ಮಾಡಬೇಕ್ರಿ 7 lakh ಲೆಸ್ ಮಾಡ್ಬೇಕು 7 lakh ಅವಾಗ 7 lakh ಲೆಸ್ ಮಾಡಕ್ಕೆ ಆಗೋದಿಲ್ಲ ಎಷ್ಟು ಅಮೌಂಟ್ ಐತಿ ನೋಡ್ರಿ ನಿಮ್ಮ ಕಡೆ ಅಷ್ಟು ಕೊಡ್ರಿ 6,96,000 ಮೈನಸ್ ಆ್ಯಕ್ಚುಲಿ 7 lakh ಲೆಸ್ ಮಾಡ್ಬೇಕು ಬಟ್ 7 lakh ಲೆಸ್ ಮಾಡಕ್ಕೆ ಆಗೋದಿಲ್ಲ ಅಮೌಂಟ್ ಕಮ್ಮಿ ಐತ್ರಿ 6,96,000 ಮೈನಸ್ 6,96,000 ನಿಲ್ಲ ಅಂತ ತೋರಿಸ್ಬೇಕಿಲ್ಲ ಅಮೌಂಟ್ ಏನ್ರಿ ನಿಲ್ಲ ಅಂತ ತೋರಿಸ್ಬೇಕು ಯಾವಾಗ್ರಿ ಇಲ್ಲಿ ಅಮೌಂಟ್ ಕಮ್ಮಿ ಐತ್ರಿ ಇಲ್ಲಿ ಅಮೌಂಟ್ ಜಾಸ್ತಿ ಐತ್ರಿ ಈಗ ಇಲ್ಲಿ ಅಮೌಂಟ್ ಜಾಸ್ತಿ ಐತ್ರಿ ಇಲ್ಲಿ ಅಮೌಂಟ್ ಕಮ್ಮಿ ಐತ್ರಿ ಪೂರ ಅಮೌಂಟ್ ಲೆಸ್ ಮಾಡ್ರಿ ತಿಳಿತ್ರಿ ಹಂಗೈತಿ ಈಗ ಅಮೌಂಟ್ ನಿಮ್ಮ ಕಡೆ 6,96,000 ಐತ್ರಿ ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಎಷ್ಟು ಅಮೌಂಟ್ ಲೆಸ್ ಮಾಡ್ತೀರಿ ಈಗ 2,50,000 ಲೆಸ್ ಮಾಡಕ್ಕೆ ಬರ್ತೈತ್ರಿ ಪೂರ ಅಮೌಂಟ್ ಲೆಸ್ ಮಾಡ್ರಿ 2,50,000 ಲೆಸ್ ಮಾಡ್ರಿ ಏನು ಮಾಡ್ಬೇಕ್ರಿ ಲೆಸ್ ಮಾಡ್ರಿ 6,96,000 ಮೈನಸ್ 2,50,000 ಎಷ್ಟು ರೀ 4,46,000 ಎಷ್ಟು ರೀ 4,46,000 4,46,000 ಪಾಸಿಟಿವ್ ಬಂತ್ರಿ ನೆಗೆಟಿವ್ ಬಂತ್ರಿ ಪಾಸಿಟಿವ್ ಅಂದ್ರೆ ಏನ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ರೆಸಿಡೆನ್ಷಿಯಲ್ ಹೌಸ್ ಅಲ್ಲ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲ ಪಾಸಿಟಿವ್ ಆನ್ಸರ್ ಬಂತ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಾಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಸಾರಿ ಜಾಗ ಸಾಲಂಗಿಲ್ಲ long term capital gain from ಯಾವ ಅಸೆಟ್ ಇದು ಫ್ರಾಮ್ ರೆಸಿಡೆನ್ಷಿಯಲ್ ಹೌಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಾಮ್ ರೆಸಿಡೆನ್ಷಿಯಲ್ ಹೌಸ್ ಆ ಅಸೆಟ್ ಇಂದ ನಮಗೆ ಇಷ್ಟ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂತ್ರಿ ಅಂದ್ರೆ ಪ್ರಾಫಿಟ್ ಬಂತ್ರಿ ಗೇನ್ ಬಂತ್ರಿ ನೆಗೆಟಿವ್ ಬಂದ್ರೆ ಲಾಸ್ ಓಕೆ ಮುಗೀತ್ರಿ ಇದು ಈ ಅಸೆಟ್ ಮುಗೀತ್ರಿ ರೆಸಿಡೆನ್ಷಿಯಲ್ ಹೌಸ್ ಮುಗೀತ್ರಿ ಈಗ ಸೆಕೆಂಡ್ ಅಸೆಟ್ ಮಾಡೋಣ್ರಿ ಸೆಕೆಂಡ್ ಅಸೆಟ್ ಯಾವ್ದು ಇದು ಸೆಕೆಂಡ್ ಇದು ಫಾರ್ಮೆಟ್ ಒಳಗೆ ಕಂಟಿನ್ಯೂ ಮಾಡ್ರಿ ಇಲ್ಲಿ ಹಿಂಗ ಅಂಡರ್ಲೈನ್ ಮಾಡ್ರಿ ಓಕೆ ಈಗ ಸೆಕೆಂಡ್ ಏನ್ರಿ ಸೆಕೆಂಡ್ ಅಸೆಟ್ ಅದು ನಾನ್ ಲಿಸ್ಟೆಡ್ ಶೇರ್ಸ್ ಅಲ್ಲ ಅದು ಇದೇ ಫಾರ್ಮೆಟ್ ಒಳಗೆ ಕಂಟಿನ್ಯೂ ಮಾಡ್ರಿ ಸಪ್ರೇಟ್ ಮಾಡಕ್ಕೆ ಹೋಗ್ಬೇಡ್ರಿ ನಾನ್ ಲಿಸ್ಟೆಡ್
ಶೇರ್ಸ್, ನಾನ್ ಲಿಸ್ಟೆಡ್ ಶೇರ್ಸ್. ಓಕೆ ಬರ್ರಿ, ನಾನ್ ಲಿಸ್ಟೆಡ್ ಶೇರ್ಸ್ ಸೇಮ್ ಫಾರ್ಮೆಟ್ ರೀ, ಮತ್ತೆ ಸೇಮ್ ಫಾರ್ಮೆಟ್ ಯೂಸ್ ಮಾಡಿರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಆಯ್ತಲ್ಲ, ಹಾಂ ಓಕೆ, ಸೇಮ್ ಫಾರ್ಮೆಟ್ ಯೂಸ್ ಮಾಡಿರಿ. ಸೇಲ್ ಪ್ರೊಸೀಡ್ಸ್ ಲೆಸ್ ಬೇಡ, ನೀವು ಇದು ಯೂಸ್ ಮಾಡಿರಿ, ನಾನು ಇದು ಯೂಸ್ ಮಾಡ್ತೀನಿ ರೀ, ನಾನು ರಫ್ ಮಾಡ್ತೀನಿ ರೀ ಮತ್ತೆ. ಆಗ್ತದೆ ರೀ, ಇಲ್ಲಿ ಯೂಸ್ ಮಾಡ್ಬಿಡೋಣ ರೀ ಸುಮ್. ನಂಬರ್ 2, ನಾನ್ ಲಿಸ್ಟೆಡ್ ಶೇರ್ಸ್. ಹಾಂ, ಇದು ಒಳಗೆ ಸೇಮ್ ಫಾರ್ಮೆಟ್ ಯೂಸ್ ಮಾಡಿರಿ. ಸೇಲ್ ಪ್ರೊಸೀಡ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಒಂದು ಅಮೌಂಟ್ ಲೆಸ್ ಮಾಡ್ತೀರಿ, ಒಂದು ಅಮೌಂಟ್ ಬರ್ತೈತೆ ರೀ ಇಲ್ಲೇ, ಒಂದು ಅಮೌಂಟ್. ಅದು ಏನು, ಆ ಅಮೌಂಟ್ ಏನು ರೀ ಇದು? ನೆಟ್ ಸೇಲ್ ಪ್ರೊಸೀಡ್ಸ್. ಓಕೆ, ನೆಕ್ಸ್ಟ್ ಲೆಸ್. ನಂಬರ್ 1, indexed cost of acquisition. ಇದು ಒಳಗೆ ಫಾರ್ಮುಲಾ ಬರೀರಿ. is equal to cost of acquisition into CII in the year of sale. Divided by CII in the year of acquisition. ಓಕೆ, ಇದು ಐತ್ರಿಪ್ಪ. ಸೇಮ್ ರಿಪೀಟ್ ಬರೀಬೇಕ್ರಿ. ಬರ್ರಿ ಈಗ ಸೆಕೆಂಡ್ ಅಸೆಟ್ ಏನ್ರಿ? ಸೆಕೆಂಡ್ ಅಸೆಟ್ ನಾನ್ ಲಿಸ್ಟೆಡ್ ಶೇರ್ಸ್. ಸೇಮ್ ಫಾರ್ಮೆಟ್ ರೀ. ಸೇಲ್ ಪ್ರೊಸೀಡ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ನೆಟ್ ಸೇಲ್ ಪ್ರೊಸೀಡ್ಸ್ ಲೆಸ್ ನಂಬರ್ 1 ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬರೀರಿ. ಓಕೆ ಬರ್ರಿ, ಏನು ಬೇಕು ನಮ್ಗೆ ಇಲ್ಲಿ? ಫಸ್ಟ್ ನಾನ್ ಲಿಸ್ಟೆಡ್ ಶೇರ್ಸ್ ಕಾಲಮ್ ಫೋಕಸ್ ಮಾಡ್ರಿ. ಈಗ ಇದು ಮುಗಿತ್ರಿ, ರೆಸಿಡೆನ್ಷಿಯಲ್ ಹೌಸ್ ಮುಗಿತ್ರಿ. ಈಗ ಇಲ್ಲೇ ಫೋಕಸ್ ಮಾಡ್ರಿ. ಬರೇ ಸೇಲ್ ಪ್ರೊಸೀಡ್ಸ್ ನೋಡ್ಬೇಕು. ಎಲ್ಲೈತ್ರಿ ಸೇಲ್ ಪ್ರೊಸೀಡ್ಸ್? ಇಲ್ಲೈತೆ ನೋಡ್ರಿ. ಸೇಲ್ ಪ್ರೊಸೀಡ್ಸ್ ಎಷ್ಟೈತ್ರಿ ಅಮೌಂಟ್? ಇಲ್ಲೇ 6,20,000. ಸೇಲ್ ಪ್ರೊಸೀಡ್ಸ್ ಎಷ್ಟು ಅಮೌಂಟ್ ತಗೋಬೇಕು ಈಗ? ಇಲ್ಲೇ 6,20,000. 6,20,000 ಬಂತ್ರಿ. ಈಗ ನೆಕ್ಸ್ಟ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಬರ್ರಿ, ಎಲ್ಲೈತ್ರಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್? ಕೊಟ್ಟಿಲ್ಲ ಅಂದ್ರೆ ಏನ್ರಿ? ಡ್ಯಾಶ್. 6,20,000 ಮೈನಸ್ ಡ್ಯಾಶ್ ಎಷ್ಟ್ರಿ? 6,20,000. ಏನ್ರಿ ಇದು? ನೆಟ್ ಸೇಲ್ ಪ್ರೊಸೀಡ್ಸ್. ಹಾಂ, ಈಗ ನೆಕ್ಸ್ಟ್ ಲೆಸ್ ನಂಬರ್ 1 ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು CII ಇನ್ ದ ಇಯರ್ ಆಫ್ ಸೇಲ್ ಡಿವೈಡೆಡ್ ಬೈ CII ಇನ್ ದ ಇಯರ್ ಆಫ್ ಅಕ್ವಿಸಿಷನ್. ಫಾರ್ಮುಲಾ ಫಿಲ್ ಮಾಡ್ರಿ. ಇದು ಇಸ್ ಈಕ್ವಲ್ ಟು, ಹಾಂ, ಇದರೊಳಗೆ ಭಾಳ ಇಂಪಾರ್ಟೆಂಟ್ ಐತ್ರಿ ನೋಡ್ರಿ. ಇಲ್ಲ ಫಸ್ಟ್ ಏನು ತಗೋಬೇಕೀಗ? ಕಾಸ್ಟ್ ಆಫ್ ಅಕ್ವಿಸಿಷನ್. ಬರ್ರಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಐತಲ್ಲ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ರಫ್ ವರ್ಕ್ ಮಾಡ್ಬೇಕು. ಇದು ರಫ್ ಇದು ಮಾಡೋಣ ರೀ. ಬರ್ರಿ, ಇಲ್ಲೇ ಫಸ್ಟ್ ಏನು ತಗೋಬೇಕು ನಾವು? ಕಾಸ್ಟ್ ಆಫ್ ಅಕ್ವಿಸಿಷನ್, ಆಮೇಲೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಆಮೇಲೆ ಇದು ಇಯರ್ ನೋಡ್ಬೇಕಾ, ಆಮೇಲೆ ಇದು ಇಯರ್ ನೋಡ್ಬೇಕಾ. ಬರ್ರಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲೈತೆ ನೋಡ್ರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಐತ್ರಿ ಇಲ್ಲಿ? ಅಮೌಂಟ್ 1 lakh ಐತ್ರಿ. ಕರೆಕ್ಟಾ? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ಇಲ್ಲೇ ಇದ್ದಿದ್ದಿಲ್ಲ ಅವಾಗ. ಇಲ್ಲೇ ಐತ್ರಿ. ಈಗ ನಾನ್ ಲಿಸ್ಟೆಡ್ ಶೇರ್ಸ್ ಒಳಗೆ ಐತ್ರಿ. ಎಷ್ಟು ಐತ್ರಿ? 2 lakh ಐತ್ರಿ.
ಕರೆಕ್ಟಾ? ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ನೋಡ್ರಿ, ಇಯರ್ ಆಫ್ ಕಾಸ್ಟ್, ಇಯರ್ ಆಫ್ ಅಕ್ವಿಸಿಷನ್ ಎಷ್ಟೈತ್ರಿ ಇಲ್ಲಿ? 1990 91 1990 91 ಐತ್ರಿ ಅಲ್ಲಿ, ಹೌದಲ್ಲ? ಇಯರ್ ಆಫ್ ಅಕ್ವಿಸಿಷನ್ 1990 91 ಐತ್ರಿ. ಓಕೆ, ನೆಕ್ಸ್ಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ನೋಡ್ರಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 2001 ಐತ್ರಿ. ಓಕೆ, ಬರ್ರಿ ಏನ್ ನೋಡ್ಬೇಕ್ರಿಪ್ಪ ಈಗ? ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನ್ ನೋಡ್ಬೇಕ್ರಿ? ಜಾಸ್ತಿ ನೋಡ್ಬೇಕು. ಜಾಸ್ತಿ ಎಲ್ಲೈತ್ರಿ? ಜಾಸ್ತಿ ಇಲ್ಲ ಐತ್ರಿ, ಜಾಸ್ತಿ 2 ಲ್ಯಾಕ್ ಐತ್ರಿ. ಏನ್ರಿ? 2 ಲ್ಯಾಕ್ ಐತ್ರಿ, ಹೌದಲ್ಲ? ಇದು ಏನ್ರಿ ಇದು? ವೇಟ್ ಅ ಮಿನಿಟ್. ಓಕೆ, ವಿದ್ಯಾ ಇಸ್ ಕಾಲಿಂಗ್, ಸಾರಿ ಮೈ ಸ್ಟೂಡೆಂಟ್ಸ್, ವೇಟ್ ಅ ಮಿನಿಟ್. ಓಕೆ, ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಬರ್ರಿ ಇಲ್ಲಿ ಈಗ ಡಿಸ್ಕಸ್ ಮಾಡೋಣ್ರಿ. ಏನ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಐತ್ರಿ? ಇಲ್ಲಿ ನಾನ್ ಲಿಸ್ಟೆಡ್ ಶೇರ್ಸ್ ಒಳಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ರೀ? 1 ಲ್ಯಾಕ್ ಐತ್ರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ 1 ಲ್ಯಾಕ್. ಓಕೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಐತ್ರಿ? ಈಗ 2 ಲ್ಯಾಕ್ ಐತ್ರಿ, 2 ಲ್ಯಾಕ್. ಓಕೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ನೋಡ್ಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ಎಲ್ಲೈತ್ರಿ? ಇಯರ್ ಆಫ್ ಅಕ್ವಿಸಿಷನ್ ಎಷ್ಟು ಐತ್ರಿ? ಇಲ್ಲಿ 1990 91. ಓಕೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ನೋಡ್ರಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ 2001 2 ಕೊಟ್ಟಿಲ್ಲ, 1 ಆದ್ಮೇಲೆ 2001 ಆದ್ಮೇಲೆ ಏನ್ರಿ? 2 ಅಲ್ಲ, ಅದಕ್ಕೆ 2001 2. ಓಕೆ, ಬರ್ರಿ ಏನ್ ನೋಡ್ಬೇಕ್ರಿ? ಅಮೌಂಟ್ ಜಾಸ್ತಿ ಯಾವ್ದೈತ್ರಿಪ್ಪ ಅಂತ. ಈಗ ನೋಡ್ರಿ, ಅಮೌಂಟ್ ಜಾಸ್ತಿ ಯಾವ್ದ್ರಿ? 1 ಲ್ಯಾಕ್ ಮತ್ತು 2 ಲ್ಯಾಕ್ ಒಳಗೆ ಜಾಸ್ತಿ ಅಮೌಂಟ್ ಯಾವ್ದು ರೀ? 2 ಲ್ಯಾಕ್. ಏನ್ರಿ? 2 ಲ್ಯಾಕ್. ಓಕೆ, 2 ಲ್ಯಾಕ್ ಏನ್ರಿ? ಈಗ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋಬೇಕು ನೀವು. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ತಗೋಬೇಕು? ಈಗ ಅಮೌಂಟ್ 2 ಲ್ಯಾಕ್ ತಗೋಬೇಕು, ಹೌದಲ್ಲ? ಜಾಸ್ತಿ ಯಾವ್ದೈತ್ರಿ ಅದು ತಗೋಬೇಕು. 2 ಲ್ಯಾಕ್ ತಗೋರಿ. ಇಲ್ಲ 2 ಲ್ಯಾಕ್ ಕರೆಕ್ಟ್ ಅಲ್ಲ? ಇದು 2 ಲ್ಯಾಕ್ ಕಾಸ್ಟ್ ಆಫ್ ಅಕ್ವಿಸಿಷನ್ ರೀ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದು 2 ಲ್ಯಾಕ್ ಏನ್ರಿ? ಇದು ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಇಲ್ಲೇ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಬರೀರಿ, FMV, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಂಟು ಐತ್ರಿ, ಇಂಟು ಹಚ್ಚಿರಿ. ಏನ್ರಿ ಇಲ್ಲೇ? CII ಇನ್ ದ ಇಯರ್ ಆಫ್ ಸೇಲ್. ಯಾವಾಗಲೂ ಯಾವ ಅಸೆಟ್ ಬರಲಿ ಅದು ಲಾಸ್ಟ್ ಬರ್ತೈತಲ್ಲ, ಲಾಸ್ಟ್ ಇದು 317 ಅಂತ, ಅದು ನಿಂದ CII ಇನ್ ದ ಇಯರ್ ಆಫ್ ಸೇಲ್. ಇದು ಶಾರ್ಟ್ಕಟ್ ಟ್ರಿಕ್. ಏನ್ರಿ ಇದು? ನೋಡ್ರಿಪ್ಪ, ಲಾಸ್ಟ್ ಇದು ಕೊಡ್ದಲ್ರಿ, ಲಾಸ್ಟ್ ವ್ಯಾಲ್ಯೂ ಕೊಡ್ದಲ್ರಿ, ಲಾಸ್ಟ್ ವ್ಯಾಲ್ಯೂ ಅದು ನಿಮ್ದ ಲಾಸ್ಟ್ ವ್ಯಾಲ್ಯೂ, ಅದು ನಿಮ್ದು ಏನ್ರಿ? CII ಇನ್ ದ ಇಯರ್ ಆಫ್ ಸೇಲ್. ಸೇಮ್ ಬರ್ತೈತ್ರಿ ಎಲ್ಲರಿಗೂ. CII ಇನ್ ದ ಇಯರ್ ಆಫ್ ಸೇಲ್ ಏನ್ರಿ? 317. ಇಲ್ಲೇ ಸೇಮ್ CII ಇನ್ ದ ಇಯರ್ ಆಫ್ ಸೇಲ್ ಸೇಮ್ 317 ತಗೋಬೇಕು. 317 ಕರೆಕ್ಟ್ ರೀ. ಈಗ ಡಿವೈಡೆಡ್ ಬೈ ಏನೈತ್ರಿ? ಇಲ್ಲೇ CII ಇನ್ ದ ಇಯರ್ ಆಫ್ ಅಕ್ವಿಸಿಷನ್. ಹಾ ಬರ್ರಿ, ಇಯರ್ ಆಫ್ ಅಕ್ವಿಸಿಷನ್ ಇಲ್ಲೇ ಏನೈತ್ರಿ? ಇಲ್ಲೇ ಸಾರಿ ನಾ ಬರ್ದಿಲ್ಲಲ್ಲ ಅದು. ಹಾ ಐತಲ್ಲ ಅಲ್ಲೇ, ಹಾ ಐತಲ್ಲಲ್ರಿ ಇಲ್ಲೇ. ಏನ್ರಿ ಇಲ್ಲಿ? ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಅದು ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ನೋಡ್ಬೇಕು. CII ಇನ್ ದ ಇಯರ್ ಆಫ್ ಅಕ್ವಿಸಿಷನ್ ಅಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಐತ್ರಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಯರ್ ಯಾವ್ದ್ರಿ? 2001 2 ಅಲ್ಲ, 2001 ಮತ್ತು 2 ಎಷ್ಟು ಐತ್ರಿ? CII 100 ಐತ್ರಿ. 100 ತಗೋರಿ ಇಲ್ಲ, ಯಾಕಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಐತ್ರಿ ಇಲ್ಲ, ಅದಕ್ಕೆ 100 ತಗೋರಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ 2001 2 ಐತ್ರಿ, ಅದಕ್ಕೆ 2001 2 ಎಷ್ಟು ರೀ? 100 ತಗೋರಿ ಇಲ್ಲ. ಓಕೆ, ಈಗ ಕ್ಯಾಲ್ಕುಲೇಷನ್ ಮಾಡ್ರಿ. ಎಷ್ಟು ರೀ? 2 ಲ್ಯಾಕ್ ಇಂಟು 317 ಡಿವೈಡೆಡ್ ಬೈ 100 ಎಷ್ಟು ರೀ? 6,34,000 ಬಂತ್ರಿ. ಅನ್ಸರ್ ಸೇಮ್ ಬಂತಲ್ರಿ? 6,34,000 ತಗೋರಿ. 6,34,000. 6,34,000 ಮತ್ತೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನೋಡ್ರಿ. ಸೆಕೆಂಡ್ ಏನು ಬರ್ಬೇಕು ಇಲ್ಲಿ? ಸೆಕೆಂಡ್ ಇಂಡೆಕ್ಸ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರ್ಬೇಕು. ಎಲ್ಲೈತ್ರಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್? ಎಲ್ಲೈತ್ರಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್? ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಇದು ನಿಮ್ದು ಟೋಟಲ್. 6,34,000 ಬಾಜು ಬರೀಬೇಕ್ರಿ. 6,34,000. 6,34,000 ಕರೆಕ್ಟಾ? ಹಾ, ಈಗೇನು ಮಾಡ್ತೀರಿ? ನಾ ಈ ಪಾರ್ಟ್ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ನೋಡ್ರಿಪ್ಪ. ಈ ಪಾರ್ಟ್ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ರೀ. ಇದು ರಫ್ ಮಾಡಲಿ ರೀ. ಓಕೆ, ಇದು ರಫ್ ಮಾಡ್ತೀನಿ ರೀ. ಈಗ ಬೇಕಂದ್ರೆ ಸ್ಕ್ರೀನ್ಶಾಟ್ ತಗೋರಿಪ್ಪ. ಈಗ ಸ್ಕ್ರೀನ್ಶಾಟ್ ತಗೋರಿ, ನಾ ಇದು ರಫ್ ಮಾಡ್ತೀನಿ ರೀ ಕೆಳಗಿನ ಪಾರ್ಟ್. ಓಕೆ, ಈ ಪಾಠ ಐತೆ ನೋಡ್ರಿ, ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ನಾನು. ಬರ್ರಿ, ಏನೈತ್ರಿಪ್ಪ ಇಲ್ಲೇ? ನೆಟ್ ಸೇಲ್ ಪ್ರೊಸೀಡ್ಸ್ 6,20,000 ಹೌದಲ್ಲ?
6,20,000 ಬರೀರಿ ತಗೋರಿದು 6,34,000 ಸಾರಿ 6,20,000 6,20,000 ಮೈನಸ್ ಹೌದಲ್ಲ 6,20,000 ಮೈನಸ್ ಎಷ್ಟಿದು 6,34,000 6,34,000 ಎಷ್ಟು ಬಂತು ರೀ -14,000 ಬಂತು ರೀ ಆನ್ಸರ್ ಎಷ್ಟು ರೀ -14,000 -40,000 -14,000 ಏನೊಂದು ಮಾತು ಹೇಳ್ತೀನಿ ನೋಡ್ರಿ ಇಲ್ಲಿ ಇನ್ನೊಂದು ಮಾತು ನೋಡ್ರಿ ರೆಸಿಡೆನ್ಷಿಯಲ್ ಹೌಸ್ ಐತ್ರಿ ರೆಸಿಡೆನ್ಷಿಯಲ್ ಹೌಸ್ ಐತ್ರಿ ಓನ್ಲಿ ಎಕ್ಸಾಮ್ಷನ್ ನೋಡ್ರಿ ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಮತ್ತು ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಇದು ನಾರ್ಮಲ್ ಪ್ರಾಬ್ಲಮ್ ಕೇಸ್ ಸ್ಟಡಿ ಪ್ರಾಬ್ಲಮ್ ಅಲ್ಲ ಇದು ಏನ್ರಿ ನಾರ್ಮಲ್ ಪ್ರಾಬ್ಲಮ್ ನಾನು ಬೇರೆ ಮಾಡ್ತೀನಿ ರೀ ಇದು ಈಗ ಏನ್ರಿ ಇದು ನಾರ್ಮಲ್ ಪ್ರಾಬ್ಲಮ್ ಕೇಸ್ ಸ್ಟಡಿ ಒಂದು ಪ್ರಾಬ್ಲಮ್ ಮಾಡ್ತೀನಿ ರೀ ಅವಾಗ ಬೇರೆ ಕಂಡೀಷನ್ ಐತ್ರಿ ಅವಾಗ ಹೇಳ್ತೀನಿ ನಿಮಗೆ ಈಗ ನಾರ್ಮಲ್ ಪ್ರಾಬ್ಲಮ್ ಕಂಡೀಷನ್ ನೋಡ್ರಿ ನಾರ್ಮಲ್ ಪ್ರಾಬ್ಲಮ್ ಒಳಗೆ ರೆಸಿಡೆನ್ಷಿಯಲ್ ಹೌಸ್ ಐತ್ರಿ ಇಲ್ಲೇನು ರೆಸಿಡೆನ್ಷಿಯಲ್ ಹೌಸ್ ಐತ್ರಿ ಏನು ಮಾಡ್ಬೇಕ್ರಿ ಈಗ ಲೆಸ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ಬರ್ಬೇಕು ಹೌದಲ್ಲ ರೆಸಿಡೆನ್ಷಿಯಲ್ ಹೌಸ್ ಲೆಸ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ಬರ್ಬೇಕು ಮುಗಿತ್ರಿ ಇಲ್ಲೇ ಕೇಸ್ ಈ ಅಡ್ಜಸ್ಟ್ಮೆಂಟ್ ಇಲ್ಲೇ ಮುಗಿತ್ರಿ ಮತ್ತೆ ಇದು ರಿಪೀಟ್ ಆಗಂಗಿಲ್ಲ ಮತ್ತೆ ತಿಳಿತ್ರಿ ನಾರ್ಮಲ್ ಪ್ರಾಬ್ಲಮ್ ಇದು ರೆಸಿಡೆನ್ಷಿಯಲ್ ಹೌಸ್ ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಐತ್ರಿ ಈಗ ಏನು ಬರ್ಬೇಕು ಈಗ ಲೆಸ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ಬರಿಬೇಕು ಹೌದಲ್ಲ ಅದಕ್ಕೆ ರೆಸಿಡೆನ್ಷಿಯಲ್ ಹೌಸ್ ಲೆಸ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ಬರೀರಿ ಇಲ್ಲೇ ತಗೊಂಡ ಮುಗಿಸ್ಬಿಡ್ರಿ ಇಲ್ಲೇ ಮತ್ತೆ ಈಗ ಅಡ್ಜಸ್ಟ್ಮೆಂಟ್ ಇದು ಸೆಕೆಂಡ್ ಟೈಮ್ ರಿಪೀಟ್ ಆಗಂಗಿಲ್ಲ ಒಂದು ಸಲ ರಿಪೀಟ್ ಆಗ್ತೈತಿ ಇಲ್ಲೇ ಮುಗಿತ್ರಿ ಇದು ಅಡ್ಜಸ್ಟ್ಮೆಂಟ್ ಇಲ್ಲೇ ಬರಂಗಿಲ್ಲ ನಾನ್ ಲಿಸ್ಟೆಡ್ ಶೇರ್ಸ್ ಒಳಗೆ ಬರಂಗಿಲ್ಲ ಅದು ಇಲ್ಲೇ ಮುಗಿತ್ರಿ ಇದು ರೆಸಿಡೆನ್ಷಿಯಲ್ ಹೌಸ್ ಒಳಗೆ ರೆಸಿಡೆನ್ಷಿಯಲ್ ಹೌಸ್ ಮುಗಿತ್ರಿ ಮತ್ತೆ ಇಲ್ಲೇ ಬರಂಗಿಲ್ಲ ತಿಳಿತ್ರಿ ಹಾಂ ಈಗ ಬಂದಲ್ಲ ಆನ್ಸರ್ ಇದು ಏನ್ರಿ ನಿಮ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಲ್ಲಾಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ನಾನ್ ಲಿಸ್ಟೆಡ್ ಶೇರ್ಸ್ ಏನ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲ ನಾನ್ ಲಿಸ್ಟೆಡ್ ಶೇರ್ಸ್ ಅದಕ್ಕೆ ಏನ್ರಿ ಇದು ಮೈನಸ್ ಒಳಗೆ ಬಂತ್ರಿ ಆನ್ಸರ್ ಮೈನಸ್ ಒಳಗೆ ಏನ್ರಿ ಇದು ಇಲ್ಲೇ ಮುಗಿತಲ್ಲ ಸೆಕೆಂಡ್ ಏನು ಬರ್ಬೇಕು ಇಲ್ಲೇ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರ್ಬೇಕು ನಮ್ಮ ಕಡೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲ ಅದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರಂಗಿಲ್ಲ ತಿಳಿತ್ರಿ ಓಕೆ ಇಲ್ಲೇ ಲೆಸ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ಬರಂಗಿಲ್ಲ ಯಾಕ್ರಿ ರೆಸಿಡೆನ್ಷಿಯಲ್ ಹೌಸ್ ಅಲ್ಲೇ ಮುಗಿತ್ರಿ ಇದು ಇಲ್ಲೇ ಬರಂಗಿಲ್ಲ ನಾನ್ ಲಿಸ್ಟೆಡ್ ಶೇರ್ಸ್ ಒಳಗೆ ಬರಂಗಿಲ್ಲ ಅದು ತಿಳಿತ್ರಿ ಯಾವ ಪ್ರಾಬ್ಲಮ್ ಇದು ನಾರ್ಮಲ್ ಪ್ರಾಬ್ಲಮ್ ಒಳಗೆ ಕೇಸ್ ಸ್ಟಡಿ ಮತ್ತು ಬೇರೆ ಕಂಡೀಷನ್ ಐತ್ರಿ ಅವಾಗ ಹೇಳ್ತೀನಿ ನಿಮಗೆ ಈಗಲ್ಲ ನಾರ್ಮಲ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ರೀ ನಾರ್ಮಲ್ ಪ್ರಾಬ್ಲಮ್ ಒಳಗೆ ರೆಸಿಡೆನ್ಷಿಯಲ್ ಹೌಸ್ ಬಂತ್ರಿ ಇಲ್ಲೇ ಲೆಸ್ ಮಾಡಿ ಅಂಡರ್ ಸೆಕ್ಷನ್ 50 ಒಳಗೆ ಲೆಸ್ ಮಾಡಿ ಮುಗಿಸ್ಬಿಡ್ರಿ ಆ ಅಡ್ಜಸ್ಟ್ಮೆಂಟ್ ಮುಗಿತ್ರಿ ಇಲ್ಲ ಮತ್ತೆ ರಿಪೀಟ್ ಆಗಂಗಿಲ್ಲ ಅದು ಅಡ್ಜಸ್ಟ್ಮೆಂಟ್ ನಾನ್ ಲಿಸ್ಟೆಡ್ ಶೇರ್ಸ್ ಅಂತ ಮಾಡ್ರಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲ ಇದು ನಿಮ್ದು ಆನ್ಸರ್ ರೀ ಇಲ್ಲ ಅಂದ್ರೆ ಬಿಡ್ರಿ ಇದು ಈಗ ಮೈನಸ್ ಒಳಗೆ ಬಂತ್ರಿ ಆನ್ಸರ್ ಏನ್ರಿ ಮೈನಸ್ ಒಳಗೆ ಇದು ನಿಮ್ದು ಏನ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಾಮ್ ನಾನ್ ಲಿಸ್ಟೆಡ್ ಶೇರ್ಸ್ ಇಲ್ಲಾಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಾಮ್ ಲಾಸ್ ಫ್ರಾಮ್ ಲಿಸ್ಟೆಡ್ ಶೇರ್ಸ್ ಏನ್ರಿ ಈಗ ಪಾಸಿಟಿವ್ ಬಂದ್ರೆ ಏನ್ರಿದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಾಮ್ ನಾನ್ ಲಿಸ್ಟೆಡ್ ಶೇರ್ಸ್ ನೆಗೆಟಿವ್ ಬಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಫ್ರಾಮ್ ನಾನ್ ಲಿಸ್ಟೆಡ್ ಶೇರ್ಸ್ ಈಗ ನೆಗೆಟಿವ್ ಬಂತ್ರಿ ಏನ್ರಿ ಈಗ ಇಲ್ಲೇ ಬರ್ದಿಲ್ರಿ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಾಮ್ ರೆಸಿಡೆನ್ಷಿಯಲ್ ಹೌಸ್ ಅಂತ ಇಲ್ಲೇ ಬರಿಬೇಕೀಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಲ್ಲ ಅದು ಲಾಸ್ ಫ್ರಾಮ್ ಏನ್ರಿ ಅಸೆಟ್ ನೇಮ್ ನಾನ್ ಲಿಸ್ಟೆಡ್ ಶೇರ್ಸ್ ಫ್ರಾಮ್ ನಾನ್ ಲಿಸ್ಟೆಡ್ ಶೇರ್ಸ್ ಓಕೆ ಮುಗಿತ್ರಿ ಈಗ ಬರೀರಿ ಏನ್ರಿ ಇಲ್ಲೇ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಮಾಡ್ಬೇಕಲ್ಲ ಇಲ್ಲೇ ಬರ್ರಿ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಸಾರಿ ನೋಡ್ರಿ ಇಲ್ಲ ಮಾತು ಕೇಳ್ರಿ ನನಗೆ ಈ ಫಾರ್ಮೆಟ್ ಐತೆ ನೋಡ್ರಿ ಇಲ್ಲೇ ಅಂದ್ರೆ ಇದು ಕಂಟಿನ್ಯೂ ಪಾರ್ಟ್ ಇದು ಈ ಫಾರ್ಮೆಟ್ ಐತೆ ನೋಡ್ರಿ ಇಲ್ಲೇ ಕೆಳಗಿನ ಕಂಟಿನ್ಯೂ ಪಾರ್ಟ್ ಇದು ಓಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂತ್ರಿ ಮೈನಸ್ ಲಾಸ್ ಫ್ರಮ್ ನಾನ್ ಲಿಸ್ಟೆಡ್ ಶೇರ್ಸ್ ಬಂತಲ್ಲ ಈ ಕೆಳಗಿನ ಪಾರ್ಟ್ ಕೆಳಗಲ್ಲೇ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಅಂತ ಬರೀರಿ ಬ್ರಾಕೆಟ್ ಏನ್ರಿ ಇಲ್ಲ ಆಯ್ತಲ್ಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಸ್ಟ್ ಆನ್ಸರ್ ರೆಸಿಡೆನ್ಷಿಯಲ್ ಹೌಸ್ ಒಳಗೆ ಆನ್ಸರ್ ಎಷ್ಟು ಬಂತು ರೀ 4,46,000 ರೆಸಿಡೆನ್ಷಿಯಲ್ ಹೌಸ್ ಒಳಗೆ ಆನ್ಸರ್ ಎಷ್ಟು ಬಂತು ರೀ 4,46,000 ಬರೀರಿ 4,46,000 ಕರೆಕ್ಟಾ ಆಮೇಲೆ ನಾನ್ ಲಿಸ್ಟೆಡ್ ಶೇರ್ಸ್ ಒಳಗೆ ಆನ್ಸರ್ ಎಷ್ಟು ಬಂತು ರೀ ಮೈನಸ್ ಒಳಗೆ ಬಂತು ರೀ ಏನ್ರಿ ಮೈನಸ್ ಒಳಗೆ ಬಂತು ರೀ ಅಂದ್ರೆ ಏನು ಮಾಡ್ಬೇಕು ರೀ ಮೈನಸ್ ಮಾಡ್ಬೇಕು ನೋಡ್ರಿ ಆ್ಯಕ್ಚುಲಿ ಎಲ್ಲ ಪ್ಲಸ್ ಮಾಡ್ಬೇಕು ನಾವು ಫಸ್ಟ್ ಅಸೆಟ್ ಟೋಟಲ್ ಪ್ಲಸ್ ಸೆಕೆಂಡ್ ಅಸೆಟ್ ಟೋಟಲ್ ಪ್ಲಸ್ ಥರ್ಡ್ ಅಸೆಟ್ ಟೋಟಲ್ ಪ್ಲಸ್
ಫೋರ್ತ್ ಅಸೆಟ್ ಟೋಟಲ್ ಪ್ಲಸ್ ಆ ಥರ ಮಾಡ್ಬೇಕ್ರಿ. ಬಟ್ ಇಲ್ಲಿ ಫಸ್ಟ್ ಅಸೆಟ್ ಟೋಟಲ್ ಪಾಸಿಟಿವ್ ಐತ್ರಿ, ಪಾಸಿಟಿವ್ ತಗೋರಿ. ಸೆಕೆಂಡ್ ಅಸೆಟ್ ಟೋಟಲ್ ನೆಗೆಟಿವ್ ಐತ್ರಿ, ಅಂದ್ರೆ ಮೈನಸ್ ಒಳಗೈತ್ರಿ, ಮೈನಸ್ ತಗೋರಿ, ಮೈನಸ್ 14,000. ಮಾಡ್ರಿ ಎಷ್ಟ್ರಿ? 4,46,000 ಮೈನಸ್ 14,000 ಎಷ್ಟು ಬಂತ್ರಿ ಆನ್ಸರ್? 4,32,000. 4,32,000. ಇದು ನಿಮ್ದು ಆನ್ಸರ್, ಇದು ನಿಮ್ದು ಫೈನಲ್ ಆನ್ಸರ್ ಏನ್ರಿ? ಇದು ನಿಮ್ದು ಫೈನಲ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟ್ಯೂಡ್ ವೆಲ್. ಈ ಪ್ರಾಬ್ಲಮ್ ಮೇ ಬಿ ನೋಡ್ರಿ, ವಿಡಿಯೋ ಮೇ ಬಿ ಲೆಂದಿ, ವಿಡಿಯೋ ದೊಡ್ಡ ಆಗ್ಬಿಡ್ತೀರಿ ಇದು. ಯಾಕಂದರೆ ನಾನು ನಿಮಗೆ ಹೇಳಬೇಕಲ್ಲ, ಈ A to Z ಹೇಳಬೇಕಲ್ಲ ನಿಮಗೆ. ಇಲ್ಲಾಂದರೆ ನಾ ಬಡ ಚಾಲು ಮಾಡಿಬಿಡ್ತೀನಿ ರೀ, ಇದು ತೊಗೋರಿ, ಇಲ್ಲಿ ಅಮೌಂಟ್ ತೊಗೋರಿ, ಇಲ್ಲಿ ಅಮೌಂಟ್ ತೊಗೋರಿ ಅಂತ. ನಿಮ್ಗೆ ಏನು ತಿಳ್ತೈತೆ ಇದು? ಓಕೆ, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ನಿಮಗೆ ನೀವು ಪರ್ಫೆಕ್ಟ್ ಆಗಿ ಮಾಡ್ತೀರಿ ಪ್ರಾಬ್ಲಮ್. ಓಕೆ, ನಾನು ನಿಮಗೆ ಎಲ್ಲ ಹೇಳಿಲ್ಲ ರೀ, ಈಗ A to Z ಹೇಳಿಲ್ಲ ರೀ ನಿಮಗೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂದಂದ್ರೆ ಏನು ಮಾಡ್ಬೇಕ್ರಿಪ್ಪ? ಕಾಸ್ಟ್ ಆಫ್ ಅಕ್ವಿಸಿಷನ್ ಐತ್ರಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಐತ್ರಿ, ಅವಾಗ ಏನು ಮಾಡ್ಬೇಕ್ರಿ? ಹೌದಲ್ಲ, ಹೇಳಿಲ್ಲ ರೀ ನಿಮಗೆ. ಎಲ್ಲ ನೋಡ್ರಿಪ್ಪ, A to Z ಮಾಡಿರಿ. ओके, यहाँ पे देखो आप लोगों को समझाइए क्या करके. क्वेश्चन दिया आपको, रेसिडेंशियल हाउस कॉलम है, नॉन लिस्टेड शेयर्स कॉलम है. यहाँ पे देख लो, रेसिडेंशियल हाउस क्या होता? लॉन्ग टर्म कैपिटल गेन होता. नॉन लिस्टेड शेयर्स क्या होता? लॉन्ग टर्म कैपिटल गेन होता. इसलिए तुम्हें लॉन्ग टर्म कैपिटल गेन डालो मत, यहाँ पे डालो, तुम्हें यही डालो, तुम्हें क्या करके कंप्यूटेशन ऑफ टैक्सेबल कैपिटल गेन ऑफ मिस्टर मंजुनाथ फॉर द असेसमेंट, फॉर द कहाँ पे दिया? फॉर द असेसमेंट ईयर 2023-24 पर्टिकुलर्स रुपीज. एक असेट का सेपरेट करेंगे, दूसरे असेट का सेपरेट करेंगे. फर्स्ट पहले क्या करेंगे? इसका करेंगे, किसका? रेसिडेंशियल हाउस का सेपरेट कर लेंगे हमें. पहले नंबर वन रेसिडेंशियल हाउस, नंबर 1 रेसिडेंशियल हाउस डालो पहले. यहाँ पे देखो फॉर्मेट तुम्हारा मालूम है तुम्हारे को, लॉन्ग टर्म कैपिटल गेन का फॉर्मेट यूज करना है. यहाँ पे सेल प्रोसीड्स लेस सेलिंग एक्सपेंसेस नेट सेल प्रोसीड्स लेस नंबर 1 इंडेक्स्ड कॉस्ट ऑफ एक्विजिशन, फार्मूला लिख लो उसका. ओके, पहले फिल कर लो. सेल प्रोसीड्स कौन सा कॉलम फोकस करना? भी सिर्फ रेसिडेंशियल हाउस कॉलम फोकस करना. सेल प्रोसीड्स कितना है? 13,30,000, करेक्ट है. लेस सेलिंग एक्सपेंसेस है क्या? सेलिंग एक्सपेंस करके यहाँ कुछ भी सेलिंग एक्सपेंस है क्या? कुछ भी नहीं है, तो सेलिंग एक्सपेंस डैश आता. 13,30,000 लेस डैश 13,30,000, इसको क्या बोलते हैं? नेट सेल प्रोसीड्स करके बोलते हैं इसको. ठीक है, नेक्स्ट लेस नंबर 1 इंडेक्स द कॉस्ट ऑफ एक्विजिशन. यहाँ पे फिल कर लेंगे पहले. क्या है? कॉस्ट ऑफ एक्विजिशन. मैं तुम्हारे को क्या बोला? जब भी फेयर मार्केट वैल्यू देता तो कंपैरिजन करना. क्या करना? कंपैरिजन करना. कॉस्ट ऑफ एक्विजिशन कितना है रेसिडेंशियल हाउस का? 2,26,000 है. फेयर मार्केट वैल्यू क्या है? डैश है. कौन सा ज्यादा है? कॉस्ट ऑफ एक्विजिशन ज्यादा है कि फेयर मार्केट वैल्यू ज्यादा है? ऑब्वियसली ये जीरो, नील डैश में तो क्या? जीरो. फेयर मार्केट वैल्यू जीरो है, कॉस्ट ऑफ एक्विजिशन कितना है? 2,26,000 है. कौन सा ज्यादा है? ऑब्वियसली कॉस्ट ऑफ एक्विजिशन ज्यादा है, क्योंकि 2,26,000 है. तो अभी कौन सा अमाउंट लेना? 2,26,000 लेना. यहाँ पे क्या है? 2,26,000 क्या है? अमाउंट है कॉस्ट ऑफ एक्विजिशन. है कॉस्ट ऑफ एक्विजिशन इनटू CII इन द ईयर ऑफ सेल. ईयर ऑफ सेल कौन सा है? ईयर ऑफ सेल कौन सा है? 22 सेम ईयर. CII में 22 कहाँ पे आता? 22-23 आया नहीं यहाँ पे. कितना है? 317 डालो, डिवाइडेड बाय CII इन द ईयर ऑफ एक्विजिशन. कौन सा वैल्यू ले तुम्हें यहाँ पे? कौन सा लिए यहाँ पे? कॉस्ट ऑफ एक्विजिशन ले. कॉस्ट ऑफ एक्विजिशन में सी ईयर देखो, कॉस्ट ऑफ एक्विजिशन का ईयर देखो कहाँ पे? कॉस्ट ऑफ एक्विजिशन का ईयर यहाँ पे, ईयर ऑफ एक्विजिशन कितना है? 45 है. 45 में कितना है? 113 है. CII 113 लो, इसको कैलकुलेट करो कितना आंसर आता? 6,34,000. नंबर 2 इंडेक्स द कॉस्ट ऑफ इंप्रूवमेंट करना. इंडेक्स द कॉस्ट ऑफ इंप्रूवमेंट करने के वास्ते हमारे को क्या होना? कॉस्ट ऑफ इंप्रूवमेंट होना है. क्या कॉस्ट ऑफ इंप्रूवमेंट कहाँ पे भी? कॉस्ट ऑफ इंप्रूवमेंट कहाँ पे भी नहीं है, नहीं तो उसको छोड़ दो, कॉस्ट ऑफ इंप्रूवमेंट को छोड़ दो. यही तुम्हारा 6,34,000. इसी को टोटल कर लो, 6,34,000. 13,30,000 माइनस 6,34,000, आंसर कितना आता? 6,96,000. वेट करो, परचेज ऑफ न्यू रेसिडेंशियल हाउस करके दिया, एडजस्टमेंट दिया तो लेस एग्जम्पशन अंडर सेक्शन 54 कंपलसरी आता. अगर ये एडजस्टमेंट नहीं दिया तो यही तुम्हारा आंसर, लॉन्ग टर्म कैपिटल गेन फ्रॉम रेसिडेंशियल हाउस, यही तुम्हारा आंसर. अब ये तुम्हारा आंसर नहीं, क्यों? एडजस्टमेंट दिया, इसलिए कैपिटल गेन बिफोर एग्जम्पशन करके यहाँ पे लिखो. लेस क्यों है यहाँ पे? लेस एग्जम्पशन अंडर सेक्शन 54. क्या दिया? परचेज ऑफ न्यू रेसिडेंशियल हाउस करके डालना. देखो यहाँ पे भी रेसिडेंशियल हाउस है, यहाँ पे भी रेसिडेंशियल हाउस है. दोनों असेट के नाम क्या है? सेम है. अगर दोनों असेट क्या है? सेम है, तो डायरेक्ट लेस करना है इसको. परचेज ऑफ न्यू रेसिडेंशियल हाउस करके डालना यहाँ पे.
ऊपर असेट का नाम रेसिडेंशियल हाउस है, यहाँ पे उन्हें परचेज क्या कर रहा है, परचेज ऑफ न्यू ज्वेलरी या तो फर्नीचर या तो नॉन लिस्टेड शेयर्स। असेट का नाम दूसरा है, यहाँ पे असेट का नाम और यहाँ पे असेट का नाम डिफरेंट है, अलग है, तब यहाँ पे फॉर्मूला था, क्या आता है यहाँ पे फॉर्मूला था, कौन सा फॉर्मूला था, एग्जेम्प्टेड अमाउंट इज इक्वल टू कॉस्ट ऑफ न्यू असेट इनटू कैपिटल गेन बिफोर एग्जाम्पशन डिवाइडेड बाय नेट सेल प्रोसीड्स। वो तुम्हारे पास था ना फॉर्मूला, एग्जेम्प्टेड अमाउंट का फॉर्मूला, वो फॉर्मूला यहाँ पे आता कब, अगर यहाँ असेट का नाम और यहाँ असेट का नाम डिफरेंट है, अलग अलग है, तब यहाँ पे फॉर्मूला था। अगर यहाँ पे असेट का नाम और यहाँ पे असेट का नाम सेम है तो फॉर्मूला नहीं आता, तो डायरेक्ट अमाउंट लिखना है, डायरेक्ट लिखना सेंटेंस। यहाँ पे देखो अमाउंट कितना है 6,96,000, तुम्हें लेस करने का अमाउंट कितना है 2,50,000, तुम्हारे पास कितना है 6,96,000, तुम्हें लेस करने का अमाउंट कितना है 2,50,000, लेस कर सकते हैं तो लेस करो पूरा अमाउंट। यहाँ पे तुम्हारे पास अमाउंट 6,96,000 है, लेस करने का अमाउंट सपोज कितना है 7 लाख है, कितना है 7 लाख है, 6,96,000 में से 7 लाख लेस करने आता नहीं आता, क्या करना बोलो, जितना तुम्हारे पास है देखो अमाउंट, उतना अमाउंट लेस करना, समझ में आया। तुम्हारे पास अमाउंट यहाँ पे कम है, यहाँ पे लेस करने का अमाउंट ज्यादा है, तो पूरा अमाउंट लेस करने नहीं आता, जितना अमाउंट है उतना अमाउंट लेस करना। तुम्हारे पास अमाउंट ज्यादा है, यहाँ पे अमाउंट लेस करने का कम है, तो पूरा अमाउंट लेस कर सकते हैं। अभी कम है नहीं भी, यहाँ पे 6,96,000, यहाँ पे कम है 6,96,000 माइनस 2,50,000, कितना अमाउंट आता 4,46,000। इसको क्या बोलते हैं, लॉन्ग टर्म कैपिटल गेन फ्रॉम रेसिडेंशियल हाउस। हो गया है खत्म, इसको खत्म कर लो। नेक्स्ट आओ नंबर 2, क्या दिया, नॉन लिस्टेड शेयर्स, सेम फॉर्मेट, सेल प्रोसीड्स लेस सेलिंग एक्सपेंसेस नेट सेल प्रोसीड्स लेस नंबर 1 इंडेक्स द कॉस्ट ऑफ एक्विजिशन, फार्मूला लिख लो। पहले क्या दिया, सेल प्रोसीड्स, ये कॉलम छोड़ दो, हो गया है रेसिडेंशियल हाउस का हो गया। अब नॉन लिस्टेड शेयर्स का कॉलम फोकस करो, क्या पहले सेल प्रोसीड्स, सेल प्रोसीड्स अमाउंट कितना है 6,20,000, 6,20,000। नेक्स्ट क्या है, लेस सेलिंग एक्सपेंसेस, है क्या सेलिंग एक्सपेंस, कहाँ पे भी सेलिंग एक्सपेंसेस है नहीं है, तो क्या डैश 6,20,000 माइनस डैश 6,20,000, क्या बोलते हैं इसको, नेट सेल प्रोसीड्स। नेक्स्ट लेस नंबर 1 इंडेक्स द कॉस्ट ऑफ एक्विजिशन, फार्मूला डालो, क्या है यहाँ पे सबसे पहले कॉस्ट ऑफ एक्विजिशन, आओ यहाँ पे कॉस्ट ऑफ एक्विजिशन कितना है 1 लाख है, फेयर मार्केट वैल्यू कितना है 2 लाख है, क्या कंपेयर करना, कॉस्ट ऑफ एक्विजिशन और फेयर मार्केट वैल्यू कंपेयर करना। कॉस्ट ऑफ एक्विजिशन 1 लाख, फेयर मार्केट वैल्यू 2 लाख, इसमें से और इसमें से कौन सा ज्यादा है, 2 लाख ज्यादा है, क्या है 2 लाख ज्यादा है, वही तुम्हारा कॉस्ट ऑफ एक्विजिशन 2 लाख, क्या और फेयर मार्केट वैल्यू नहीं हुआ, फेयर मार्केट वैल्यू डालो पे FMV करके इनटू CII इन द ईयर ऑफ सेल सेम, CII इन द ईयर ऑफ सेल सेम 317 डिवाइडेड बाय, क्या पूछा इन्हें, फेयर मार्केट वैल्यू नहीं है, फेयर मार्केट वैल्यू, फेयर मार्केट वैल्यू का ईयर क्या है 2001 ना 2 1 CII में, और CII में 1 और 2 कहां पे 2001 और 2 है नहीं, फेयर मार्केट वैल्यू का ईयर कौन सा है 2001 और 2, 1 और 2 में कितना है 100 है, तो यहाँ पे 100 डालो, इसको कैलकुलेशन कर लो कितना था 6,34,000 था। नंबर 1 हो गया। नंबर 2 क्या था, इंडेक्स द कॉस्ट ऑफ इंप्रूवमेंट, उसके लिए कॉस्ट ऑफ इंप्रूवमेंट देखो कहां पे कॉस्ट ऑफ इंप्रूवमेंट नहीं है, तो ये हो गया खत्म हो गया, इसी को टोटल कर लो 6,34,000 6,34,000। अब क्या करना 6,20,000 में से माइनस 6,34,000 करना, आंसर कितना आता -14,000 आया, -14,000। और एक बात याद रख लो, रेसिडेंशियल हाउस है, रेसिडेंशियल हाउस है, ये एडजस्टमेंट को यहाँ पे लेके खत्म कर देना, वो खत्म हुआ इधर ही एडजस्टमेंट, फिर यहाँ पे नया था, ये एडजस्टमेंट क्या होता एक ही बार रिपीट होता, फिर दूसरी बार रिपीट नहीं होता एडजस्टमेंट, ये समझ में आया। रेसिडेंशियल हाउस लिए यहाँ पे रेसिडेंशियल हाउस है, तो ये रेसिडेंशियल परचेज ऑफ न्यू रेसिडेंशियल हाउस है, यहाँ पे लेस करना, लेस एग्जम्पशन अंडर सेक्शन 54 का यहाँ पे लेके खत्म करना। नॉर्मल प्रॉब्लम, हम लोग कौन सा प्रॉब्लम डिस्कस कर रहे हैं, नॉर्मल प्रॉब्लम। नॉर्मल प्रॉब्लम में केस स्टडी का अलग है, नॉर्मल प्रॉब्लम अभी कर रहे हैं कौन सा है नॉर्मल प्रॉब्लम। नॉर्मल प्रॉब्लम में रेसिडेंशियल हाउस है तो लेस एग्जम्पशन अंडर सेक्शन 54 लेके परचेज ऑफ न्यू रेसिडेंशियल हाउस यहाँ पे लेस कर देना, ये खत्म हुआ, एक बार हुआ नहीं खत्म, अब ये एडजस्टमेंट दूसरी बार रिपीट नहीं होता, एग्जम्पशन अंडर सेक्शन 54 दूसरी बार रिपीट नहीं होता, इधर वो हो गया खत्म हो गया। यहाँ पे ये नॉर्मल, नॉन लिस्टेड शेयर्स क्या है नॉर्मल, अभी हो गया यहाँ पे। अभी आंसर क्या था, एग्जम्पशन नहीं आता इधर, वो एग्जम्पशन यहाँ पे खत्म हुआ, इसलिए -14,000 आया नहीं, इसको क्या बोलते हैं हमें लॉन्ग टर्म कैपिटल लॉस, क्यों माइनस है, लॉन्ग टर्म कैपिटल लॉस फ्रॉम नॉन लिस्टेड शेयर्स, फ्रॉम नॉन लिस्टेड शेयर्स माइनस में आया। अब क्या करना, हमने क्या पूछा तुम्हारे को, टैक्सेबल कैपिटल गेन, टैक्सेबल कैपिटल गेन, इसलिए टैक्सेबल कैपिटल गेन ब्रैकेट में रेसिडेंशियल हाउस का आंसर कितना आया, रेसिडेंशियल हाउस इसका आंसर कितना आया 4,46,000, 4,46,000। सेकेंड एसेट
नॉन लिस्टेड शेयर्स का आंसर कितना आया -14,000, तो -14,000 कितना आंसर आता 4,30,000, ये क्या है तुम्हारा आंसर, फाइनल आंसर। हाँ, यहाँ पे तुम्हारा आंसर खत्म हुआ। ओके, आई होप यू विल ಟ್ರೈ ದೀಸ್ ಪ್ರಾಬ್ಲಮ್ಸ್. ನೋಡ್ರಿ ಪೈಲೆ ಈಗ ನೀವು ಏನು ಮಾಡ್ರಿ, ಇದು ಟೈಪ್ ಸೇಮ್ ಟು ಸೇಮ್ ಟೈಪ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡ್ರಿ. ನಾ ಒಂದು ಪ್ರಾಬ್ಲಮಿಗೆ ಎಲ್ಲ ಹೇಳ್ಬಿಟ್ಟಿನಿ ರೀ, A to Z ನಾ ಹಿಡೇನ್ರಿ. ಈಗ ಒಂದು ಪ್ರಾಬ್ಲಮ್ ತೋರಿಸಿ ನಿಮಗೆ ಎಲ್ಲ, ನಾ ಮತ್ತೆ ಪ್ರಾಬ್ಲಮ್ ಹೇಳಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಟೈಮ್ ಸಫಿಷಿಯೆಂಟ್ ಇಲ್ಲ, ಟೈಮ್ ಭಾಳ ಸಫಿಷಿಯೆಂಟ್ ಇದೆ, ಅದಕ್ಕೆ ಟೈಮ್ ಇಲ್ಲ. ಅದಕ್ಕೆ ನೋಡ್ರಿಪ್ಪ ಪರ್ಫೆಕ್ಟ್ ಮಾಡಿರಿ, ಇದು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ರಿ ನೀವು. ಈಗ ಈ ಟೈಪ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿರಿ ನೀವು. ಓಕೆ, ನಿಮ್ಮ ಕಡೆ ಸ್ನ್ಯಾಪ್ ಸೀರೀಸ್ ಐತ್ರಿ, RR ಸೀರೀಸ್ ಐತ್ರಿ, ಮತ್ತು ಟೆಕ್ಸ್ಟ್ ಬುಕ್ಸ್ ಐತ್ರಿ, ಆಲ್ರೆಡಿ ಇಲಸ್ಟ್ರೇಷನ್ಸ್ನು ಐತ್ರಿ. ಅದು ನೋಡಿ ಸಾಲ್ವ್ ಮಾಡಿರಿ, ಆಮೇಲೆ ಆನ್ಸರ್ ಕಂಪೇರ್ ಮಾಡಿರಿ, ಕರೆಕ್ಟ್ ಐತೆ ಇಲ್ರಿಪ್ಪ ಆನ್ಸರ್. ಓಕೆ, ಪ್ರಾಕ್ಟೀಸ್ ಮಾಡಿರಿಪ್ಪ ಇದು ಈ ಟೈಪ್ಸ್ ಪ್ರಾಬ್ಲಮ್ಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ವೆಲ್. ಓಕೆ, ಟ್ರೈ ದೀಸ್ ಪ್ರಾಬ್ಲಮ್ಸ್ ಕೇರ್ಫುಲಿ. ಓಕೆ, ನಾ ಈ ಪ್ರಾಬ್ಲಮಲ್ಲೇ ನಾನು ನಿಮಗೆ ಎಲ್ಲ ಹೇಳಿಬಿಟ್ಟೆ ನಿಮಗೆ ನಾ ಡೌಟ್ಸ್. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂದಂದ್ರೆ ಏನು ಮಾಡ್ಬೇಕ್ರಿಪ್ಪ, ಯಾವಾಗ ಜಾಸ್ತಿ ತೊಗೋಬೇಕು, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂದಂದ್ರೆ ಜಾಸ್ತಿ ತೊಗೋಬೇಕು ಅಮೌಂಟ್, CI ಯಾವಾಗ ಏನು ತೊಗೋಬೇಕು ಅವಾಗ, ಇಲ್ಲಿ ಏನು ತೊಗೋತೀವಿ ನೋಡ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್, ಅದು CI ತೊಗೋಬೇಕು, ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಐತ್ರಿ, ಅದು CI ತೊಗೋಬೇಕು ಇಲ್ಲಿ, ಹೌದಲ್ಲ, ಇದು ಎಲ್ಲ ಹೇಳಿ ನಿಮ್ಗೇನು. ಓಕೆ, ಈಗ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ವೆರಿ ವೆಲ್. if anything remain, please excuse me for that. Okay, please take the screenshot of this. Thank you all of you.